ಅಲ್ಲಿ ಅದು ಮನೋಶರೀರವನ್ನು ಪ್ರವೇಶ ಮಾಡುತ್ತದೆ. ಸೊ ಈ ರೀತಿಯಾಗಿ ಅದು 3 ತಂತುಗಳಿಂದ ಸೇರಿದಂಥ ಒಂದು ತಂತು ಆಗಿರುತ್ತದೆ. ಆ ಒಂದು ತಂತುವನ್ನು ಮನುಷ್ಯನೇ ತಾನೇ ನಿರ್ಮಾಣ ಮಾಡಬೇಕಾಗ್ತದೆ. ಅಂದರೆ ತನ್ನ ಒಂದು ಸಾಧನೆಯ ಪಥದಿಂದ ಈ ಒಂದು ಮಾನವ ನಿರ್ಮಿತ ತಂತು ಒಂದು, ಹೃದಯದಲ್ಲಿ ನೆಲೆಗೊಂಡಿರುವಂಥ ಪರಬ್ರಹ್ಮನ ತಂತು ಒಂದು, ಮೆದುಳಿನಲ್ಲಿ ನೆಲೆಗೊಂಡಿರುವಂಥ ಪ್ರಜ್ಞಾತಂತು ಒಂದು. ಸೊ ಈ 3 ತಂತುಗಳ ಒಂದು ಪ್ರತಿಬಿಂಬ ಅಂತ ಹೇಳುವಂಥದ್ದು ಪ್ರತಿಯೊಬ್ಬ ಮಾನವನ ಶರೀರದಲ್ಲಿ ಇದೆ. ಅಂದರೆ ನಾವು ಬಿಂಬವನ್ನು ಹಿಡಿದ್ರೆ ಮೂಲವನ್ನು ಹಿಡಿಯಲಿಕ್ಕೆ ಸುಲಭ ಆಗ್ತದೆ, ಅಥವಾ ಬಿಂಬವನ್ನು ಅರ್ಥ ಮಾಡಿಕೊಂಡ್ರೆ ಮೂಲವೂ ಅರ್ಥ ಆಗ್ತದೆ ಅನ್ನೋದಕ್ಕೋಸ್ಕರ ಸೃಷ್ಟಿ ಅಥವಾ ಪ್ರಕೃತಿ ಅಥವಾ ಬ್ರಹ್ಮನು ಈ ಮಾನವ ದೇಹಕ್ಕೆ ಕೊಟ್ಟಿರುವಂಥ ಒಂದು ಅಪರೂಪವಾದಂಥ ಒಂದು ಕೊಡುಗೆ. ಅದರ ಒಂದು ಬಿಂಬ ಎಲ್ಲಿದೆ ಅಂತ ಹೇಳಿದರೆ, ಸ್ಥೂಲದಲ್ಲಿ 3 ತಂತುಗಳು ಇದ್ದಾವೆ. ಆ 3 ತಂತುಗಳು ನಮ್ಮ ಬೆನ್ನು ಮೂಳೆಯ ಮಧ್ಯದಲ್ಲಿ ಒಂದಿದೆ, ಅದರ ಎಡಬಲಗಳಲ್ಲಿ ಇನ್ನೆರಡಿದ್ದಾವೆ. ಅದನ್ನೇ ಇಡ, ಪಿಂಗಳ ಮತ್ತು ಸುಷುಮ್ನ ಅಂತ ಹೇಳ್ತಾರೆ. ಇದು ಬಹಳ ಸ್ಥೂಲ ರೂಪದ ಒಂದು 3 ಎಳೆಗಳುಳ್ಳ ಒಂದು ತಂತು ಅಂದುಕೊಂಡು ಅವನು ಅದನ್ನು ಶುದ್ಧೀಕರಿಸಿಕೊಂಡು ಸಾಧನೆಯಲ್ಲಿ ಮುಂದೆ ಹೋದರೆ ಅವನ ಸಾಧನಾ ಹಂತ ಬದಲಾದ ಹಾಗೆ ಈ ಸ್ಥೂಲ ಇಡ ಪಿಂಗಳಗಳ ಒಂದು ಕಲ್ಪನೆ ಅಥವಾ ಅದರ ಒಂದು ಸಾಧನೆಯ ಕ್ರಮ ಮುಗಿದು ಹೋಗಿ ಅವನು ಇನ್ನೂ ಸೂಕ್ಷ್ಮ ಸ್ತರಕ್ಕೆ ಹೋಗುವಾಗ ಸುಷುಮ್ನಾದಲ್ಲಿ ಇರುವಂಥ ವಜ್ರಿಣಿ ಮತ್ತು ಚಿತ್ರಿಣಿ ಅಂತ ಹೇಳುವಂಥ 2 ನಾಡಿಗಳಿದ್ದಾವೆ. ಇವುಗಳಿಗಿಂತ ಇನ್ನೂ ಕೂಡ ಸೂಕ್ಷ್ಮ. ಅಲ್ಲಿ ಪುನಃ 3 ಎಳೆಗಳ ಇನ್ನೊಂದು ತಂತು ಬರ್ತದೆ. ಇದನ್ನು ಒಬ್ಬ ಮುಗಿಸಿಕೊಂಡು ಸಾಧನೆಯಲ್ಲಿ ಮುಂದೆ ಹೋದಾಗ ವಜ್ರಿಣಿ ಮತ್ತು ಚಿತ್ರಿಣಿಯನ್ನು ದಾಟಿದ ನಂತರ ಅವನಿಗೆ ಸಿಗ್ತದೆ ಬ್ರಹ್ಮನಾಡಿ. ಸೊ ಬ್ರಹ್ಮನಾಡಿಯಲ್ಲಿ ಅವನ ಒಂದು ಸಾಧನೆ ಆಗುವಾಗ ಅವನಿಗೆ ಬ್ರಹ್ಮತತ್ವದ ಬಗ್ಗೆ, ಪರಬ್ರಹ್ಮನ್ ಅಂತ ಏನು ಹೇಳ್ತೇವೋ, ಜೀವಿಗಳಲ್ಲಿ ಇರುವಂಥದ್ದು, ಜೀವಿಯ ಹೊರಗೆ ಬ್ರಹ್ಮಾಂಡದಲ್ಲಿ ಇರುವಂಥದ್ದು, ಬ್ರಹ್ಮಾಂಡದ ಆಚೆಗೂ ಇರುವಂಥ ಆ ಒಂದು ಅನಂತ ಚೈತನ್ಯದ ಬಗ್ಗೆ ಅವನಿಗೆ ಅನುಭವಕ್ಕೆ ಬರಲಿಕ್ಕೆ ಆರಂಭ ಆಗ್ತದೆ. ಸೊ ಆ ಬ್ರಹ್ಮನಾಡಿಯಲ್ಲಿ ಅವನು ಶಕ್ತಿಯನ್ನು ಅಥವಾ ತನ್ನ ಒಂದು ಪ್ರಜ್ಞೆಯನ್ನು ಅದರ ಮೂಲಕ ಮೇಲ್ಮುಖವಾಗಿ ಹರಿಸಿಕೊಂಡು ಹೋಗಬೇಕಾಗ್ತದೆ. ಸೊ ಇದಿಷ್ಟು ಈ ಗಾಯತ್ರಿ ಮಂತ್ರದಲ್ಲಿ ಅಡಗಿರುವಂಥ ಸಾಧನೆಯ ಒಂದು ಪದ್ಧತಿಯಾಗ್ತದೆ. ನಾವು ಏನು ಮಾಡ್ತೇವೆ ಅಂತಂದರೆ, ನಮಗೆ ಯಾವುದು ಗೊತ್ತಿಲ್ಲವೋ ಅದು ಇಲ್ಲ ಅಂತಲೇ ಹೇಳಿಬಿಡ್ತೇವೆ. ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ಪರಮ ಸತ್ಯ, ಅದನ್ನು ಬಿಟ್ಟು ಬೇರೆ ಇಲ್ಲ ಅಂತ ಹೇಳಿ ನಾವು ಅಷ್ಟಕ್ಕೆ ಸೀಮಿತ ಆಗ್ತೇವೆ. ನಾವೇನು ತಿಳ್ಕೊಂಡಿದ್ದೇವೋ ಅದೇ ಭಾಳ ಉನ್ನತವಾದದ್ದು, ಅದನ್ನು ಮಾಡುವುದೇ ನಾವೇನೋ ದೊಡ್ಡದು ಮಾಡ್ತಿದ್ದೇವೆ ಅನ್ನುವಂಥ ಒಂದು ಮನೋಸ್ಥಿತಿಯನ್ನು ಬೆಳೆಸ್ಕೊಂಡಿರ್ತೇವೆ. ಅದು ಹೆಚ್ಚು ಜನರಲ್ಲಿ ಅದು ಬೆಳೀತಾ ಬಂದಾಗ ಇಡೀ ಸಮಾಜದ ಒಂದು ಮನಸ್ಥಿತಿಯೇ ಅಷ್ಟಾಗಿ ಬೆಳೀತದೆ. ಅದರ ಆಚೆಗೆ ಯಾರು ಯೋಚನೆ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಹಾಗಾಗಿ ಅದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಆಸಕ್ತಿಯೇ ಬರುವುದಿಲ್ಲ. ಹಾಗಾಗಿ ಆ ವ್ಯಕ್ತಿ ಹಾಗೆ ಗುಪ್ತವಾಗಿ ಓದ್ಕೊಂಡು ಬೆಳೀತದೆ. ಋಷಿಮುನಿಗಳ ಕಾಲದಲ್ಲಿ ಅದು ಹೆಚ್ಚು ಜನರಲ್ಲಿ ಪ್ರಚಲಿತ ಇತ್ತು, ಎಲ್ಲರಿಗೂ ಅದು ಗೊತ್ತಿರ್ತಿತ್ತು. ಹಾಗಾಗಿ ಅದರ ಬಗ್ಗೆ ಚರ್ಚೆಗಳು ಅಥವಾ ವಾದ ವಿವಾದಗಳು ಇವುಗಳೆಲ್ಲ ನಡೀತಾ ಇತ್ತು. ಆಮೇಲೆ ಜನರಿಗೆ ಅದರಲ್ಲಿ ಶ್ರದ್ಧೆ ಬರಲಿಲ್ಲ. ಶ್ರದ್ಧೆ ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ, ಅದು ಅರ್ಥ ಆಗಲಿಲ್ಲ. ಯಾಕೆ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ, ಬರ್ತಾ ಕಲಿಯುಗದ ಪ್ರಭಾವದಲ್ಲಿಯೋ ಅಥವಾ ವ್ಯಾವಹಾರಿಕ ಜೀವನದಲ್ಲಿ ಮನುಷ್ಯರಿಗೆ ಆಸಕ್ತಿ ಜಾಸ್ತಿಯಾಗಿ, ಮೊದಲಿಗೆ ಮನುಷ್ಯನ ಜೀವನ ಅಂದರೆ ಆಧ್ಯಾತ್ಮಿಕ ಜೀವನ ಅನ್ನುವಂಥದ್ದೇ ಇತ್ತು. ಆಮೇಲೆ ಅದು ಪತನ ಹೊಂದುತ್ತಾ ಆಧ್ಯಾತ್ಮಿಕ ಜೀವನ ಹೋಗಿ ಧಾರ್ಮಿಕ ಜೀವನ ಅಥವಾ ಸಾಂಪ್ರದಾಯಿಕ ಜೀವನ ಬಂತು. ಅಲ್ಲಿ ಸಂಪ್ರದಾಯಗಳಲ್ಲಿ ನಾವು ಚರ್ಚೆ ಮಾಡಲಿಕ್ಕಿಲ್ಲ, ವಿಚಾರ ಮಾಡಲಿಕ್ಕಿಲ್ಲ. ಹಿಂದಿನಿಂದ ಏನು ಮಾಡ್ಕೊಂಡು ಬಂದಿದ್ದೇವೋ ಅದನ್ನು ಚಾಚು ತಪ್ಪದೆ ಮಾಡಿಕೊಂಡು ಹೋಗುದು. ಪ್ರಶ್ನೆ ಮಾಡಿದ್ರೆ ದೊಡ್ಡವ್ರು ಬೈತಾರೆ, ನಮ್ಮ ಹಿಂದಿನವರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ಅವರೆಲ್ಲ ಬುದ್ಧಿಯಲ್ಲಿಲ್ಲ, ನಿಮ್ಮ ಹತ್ರ ಬುದ್ಧಿವಂತನ ಅಂತ ಅಂದುಕೊಂಡು ಬೈತಾರೆ. ಸೊ ಅದು ಆ ರೀತಿಯಾಗಿ ಬರ್ತದೆ. ಆಮೇಲೆ ಏನಾಯಿತು ಅಂತಂದರೆ, ಈ ಪಾಶ್ಚಿಮಾತ್ಯರ ಪ್ರಭಾವ ಜಾಸ್ತಿ ಆದ ಮೇಲೆ ನಮ್ಮಲ್ಲಿ ವ್ಯಾವಹಾರಿಕ ಜೀವನವೇ ಜಾಸ್ತಿ ಆಗಿಬಿಡ್ತು. ಅಂದರೆ ವ್ಯವಹಾರದಲ್ಲಿ ಹಣ ಸಂಪತ್ತನ್ನು ಸಂಗ್ರಹಿಸೋದು ಹೇಗೆ, ಅದನ್ನು ಕಾಪಾಡಿಕೊಳ್ಳೋದು ಹೇಗೆ, ಅದನ್ನು ಖರ್ಚು ಮಾಡಿ ನಾವು ಭೋಗಗಳನ್ನು ಅನುಭವಿಸೋದು ಹೇಗೆ. ಸೊ ಇಷ್ಟರಲ್ಲಿಯೇ ನಮ್ಮ ಜೀವನ ಸೀಮಿತಗೊಂಡದ್ದರಿಂದ
ನಮಗೆ ಅದರ ಆಚೆಗೆ ಗೋಚರವೇ ಆಗೋದಿಲ್ಲ. ಹಾಗಾಗಿ ನಮಗೆ ಸ್ಥೂಲದಲ್ಲಿ ಏನು ಗೋಚರ ಆಗ್ತದೆ, ಹಾಗಾಗಿ ಸ್ಥೂಲ ಚಕ್ಷು ಮಾತ್ರ ಉಳ್ಕೊಂತು. ದಿವ್ಯ ಚಕ್ಷುವಾಗಲಿ, ಪ್ರಜ್ಞಾಚಕ್ಷುವಾಗಲಿ ಅಥವಾ ಸೂಕ್ಷ್ಮ ಚಕ್ಷುವಾಗಲಿ ಅದರ ಕಡೆ ನಮ್ಮ ಗಮನವೂ ಬರಲಿಲ್ಲ. ಹಾಗಾಗಿ ನಾವು ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡಲಿಲ್ಲ. ಹಾಗಾಗಿ ಅದು ಹಾಗೆ ಉಳ್ಕೊಂಡು ಇದು ಯಾಕೆ ಆಯಿತು ಅಂತ ಹೇಳಿದರೆ, ನಾವು ಏನು ಮಾಡ್ತಾ ಇದ್ದೇವ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದು ನಮ್ಮ ದೋಷ ಆಯಿತು. ನಾವು ಹಿಂದಿನವ್ರು ಮಾಡ್ತಾ ಇದ್ರು, ಬ್ರಿಟಿಷ್ನವರು ನಮ್ಮ ದೇಶಕ್ಕೆ ಅಥವಾ ಪಾಶ್ಚಿಮಾತ್ಯರು ಬಂದಾಗ ಅವರೆಲ್ಲ ಅದೇ ಹೇಳಿದ್ರು, ಏನು ನಿಮ್ಮ ದೇವರಿಗೆ ಇವರು ಪರಮ ಚೈತನ್ಯ ಅಂತ ಹೇಳ್ತೀರಿ, ಅವರಿಗೆ ಸರ್ವಶಕ್ತ ಅಂತ ಹೇಳ್ತೀರಿ, ನಿಮಗೆಲ್ಲ ಭೂಸ್ಥಳ ಬಂದಿರುವಾಗ ಯಾರು ಬಂದು ಕಾಪಾಡಲಿಲ್ಲ ನಿಮ್ಮನ್ನು. ಇವರಿಗೆ ಆ ಪರಮ ಚೈತನ್ಯ ಅಂತಂದರೆ ಏನು, ಅದರ ಸಾಧನೆ ಏನು, ಅದರ ಒಂದು ಅನುಭವ ಏನು, ಆ ಶಕ್ತಿಯ ಆವಾಹನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ವಿಷಯಗಳು ಯಾವುದೂ ಇವರಿಗೆ ಗೊತ್ತೇ ಇಲ್ಲ. ಯಾಕೆಂದರೆ ಇವರು ಪರಂಪರೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಬ್ರಿಟಿಷ್ನವ್ರಿಗೆ ಇವರಿಗೆ ವಿವರಣೆ ಕೊಡಲಿಕ್ಕಾಗಲಿಲ್ಲ ಏನು ಅಂತ. ಹಾಗಾಗಿ ಇವರಿಗೆ ಏನಾಯಿತು, ಅಲ್ಲಿ ಅರಿವು ಇಲ್ಲದೇ ಇದ್ದದರಿಂದ ಅವರು ಮಾಡುವುದರಲ್ಲಿ ಒಂದು ರೀತಿಯ ತಾತ್ಸಾರ ಭಾವನೆ ಬೆಳೀತಾ ಬಂತು. ನಮ್ಮ ಒಂದು ಆಚಾರಗಳಲ್ಲಿ ಅಥವಾ ನಮ್ಮ ಒಂದು ಪೂಜಾ ವಿಧಿಗಳಲ್ಲಿ ಅಥವಾ ಸಾಧನೆಯಲ್ಲಿ ಏನು ಸತ್ವ ಇಲ್ಲ. ಪಾಶ್ಚಿಮಾತ್ಯರು ಹೇಳ್ತಾ ಇರೋದೇ ಕರೆಕ್ಟು, ನಾವು ಅವರ ಹಾಗೆ ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರಗಳು ಜಾಸ್ತಿಯಾಗಿ ಪ್ರಾಧಾನ್ಯಕ್ಕೆ ಬಂದಾಗ ನಮ್ಮಲ್ಲಿ ಶ್ರದ್ಧೆ ಕಮ್ಮಿ ಆಯಿತು. ಅದನ್ನೇ ಪಾತಂಜಲ ಮಹರ್ಷಿಗಳು ಶ್ರದ್ಧೆ, ವೀರ್ಯ, ಸ್ಮೃತಿ, ಪ್ರಜ್ಞಾಪೂರ್ವಕ ಅಭ್ಯಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಯಾವ ವಿಷಯದಲ್ಲಿ ನಮಗೆ ಶ್ರದ್ಧೆ ಇರ್ತದೆ ಆ ವಿಷಯದಲ್ಲಿ ನಮಗೆ ಉತ್ಸಾಹ ಇರ್ತದೆ. ನಮಗೆ ಶ್ರದ್ಧೆ ಮತ್ತು ಉತ್ಸಾಹಗಳು ಇದ್ದಾಗ ಆ ವಿಷಯವೇ ನಮಗೆ ಪುನಃ ಪುನಃ ನೆನಪಾಗ್ತಾ ಇರ್ತದೆ. ಈ ರೀತಿಯಾಗಿ ಅದು ಪುನಃ ಪುನಃ ನೆನಪಾದಾಗ, ಅದರಲ್ಲಿ ಶ್ರದ್ಧೆ ಮತ್ತು ಉತ್ಸಾಹಗಳಿದ್ದಾಗ ನಮಗೆ ಅದರಲ್ಲಿ ಒಂದು ಅರಿವು ಮೂಡ್ತದೆ. ನಾವು ಏನು ಮಾಡ್ತಾ ಇದ್ದೇವೆ, ಏನು ಮಾಡಬೇಕಾಗಿತ್ತು, ಇಲ್ಲಿರುವಂಥ ಗ್ಯಾಪ್ ಏನು, ಆ ಗ್ಯಾಪ್ ಯಾಕಾಗಿ, ಆ ಗ್ಯಾಪನ್ನು ಸರಿ ಮಾಡೋದು ಹೇಗೆ, ಇದರ ಬಗ್ಗೆ ಅರಿವು ಬರ್ತಾ ಇತ್ತು. ಆದರೆ ನಮ್ಮಲ್ಲಿ ಶ್ರದ್ಧೆಯೇ ಹೊರಟು ಹೋದದ್ದರಿಂದ ನಾವು ಅವುಗಳನ್ನು ಮಾಡೋದನ್ನು ಸಾಕಷ್ಟು ಪ್ರಮಾಣದಲ್ಲಿ ನಿಲ್ಲಿಸಬೇಕಾಗಿತ್ತು. ಆದರೂ ಈಗ ನಮ್ಮ ಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ, ಭಾರತೀಯರಲ್ಲಿ ಆ ಕಡೆ ನಮ್ಮ ಸಂಪ್ರದಾಯಗಳನ್ನು ಬಿಡುವ ಧೈರ್ಯ ಇಲ್ಲ. ಅದರಲ್ಲಿ ಸಾರ ಇಲ್ಲ ಅಂತ ಪಾಶ್ಚಿಮಾತ್ಯರು ಹೇಳಿದ್ದಾರೆ. ಅದನ್ನು ವಿಚಾರ ಶಕ್ತಿ ಒಪ್ಪಿಕೊಳ್ತದೆ. ಆದರೆ ಅಂತರ್ಗತವಾಗಿ ಇರುವಂಥ ನಮ್ಮ ಸಂಸ್ಕಾರಗಳು ಅಥವಾ ನಮ್ಮ ಅಂತರಂಗದಲ್ಲಿ ಇರುವಂಥ ಭಾವನೆಗಳು ಇವುಗಳು ಅದನ್ನು ಬಿಡಲಿಕ್ಕೆ ಹೆದರಿಕೆಯನ್ನು ಹುಟ್ಟಿಸ್ತವೆ. ಅದು ಬಿಟ್ಟರೆ ಏನಾಗ್ಬಿಡ್ತದೋ ಏನೋ, ದೇವರಿಗೆ ಬೆಳಿಗ್ಗೆ ಮಂಗಳಾರತಿ ಮಾಡಿದ್ರೆ ಏನಾಗ್ತದೋ ಏನೋ ಅನ್ನುವಂಥ ರೀತಿಯಲ್ಲಿ ನಾವು ಮಂಗಳಾರತಿಯನ್ನಂತೂ ಮಾಡ್ತಾ ಇದ್ದೇವೆ. ಇದನ್ನು ಬಿಡುವ ಸ್ಥಿತಿಯಲ್ಲಿಲ್ಲ. ಅಥವಾ ಅದನ್ನು ಪೂರ್ತಿಯಾಗಿ ಗಟ್ಟಿಯಾಗಿ ಅದನ್ನು ಅರ್ಥ ಮಾಡಿಕೊಂಡು ಹಿಡಿದುಕೊಳ್ಳುವ ಅಂತಂದರೆ ಅದರ ಬಗ್ಗೆ ಗೊತ್ತೇ ಇಲ್ಲ. ಹಾಗೆ ಪಾಶ್ಚಿಮಾತ್ಯರು ಅವರ ಒಂದು ಅಭ್ಯಾಸಗಳು ಏನಿದ್ದಾವೋ ಅವುಗಳ ಕಡೆಗೆ ಆಕರ್ಷಣೆ ಇದೆ. ಆದರೆ ನಮ್ಮ ಸಂಪ್ರದಾಯಕ್ಕೆ ಅದು ಎಲ್ಲಿ ವಿರೋಧ ಬರ್ತದೋ ಅಂದುಕೊಂಡು, ಅಥವಾ ನಮ್ಮ ಅಭ್ಯಾಸಗಳಿಗೆ ಅದು ಎಲ್ಲಿ ಅದರಿಂದ ಹಾನಿ ಆಗ್ತದೋ ಅಂದುಕೊಂಡು ಅದರ ಒಂದು ಭಯವೂ ಇದೆ. ಆ ಕಡೆ ಅದನ್ನು ಬಿಡುವ ಮನಸ್ಸಿಲ್ಲ, ಆದರೆ ಹಿಡಿಯಲಿಕ್ಕಾಗೋದಿಲ್ಲ. ಈ ಕಡೆ ಇದನ್ನು ಹಿಡಿಯುವ ಸಾಮರ್ಥ್ಯ ಇಲ್ಲ, ಆದರೆ ಬಿಡುವ ಮನಸ್ಸಿಲ್ಲ. ಸೊ ಆ ಕಡೆ ಒಂದು ಸತಿ ಆ ಕಡೆ, ಒಂದು ಸತಿ ಈ ಕಡೆ, ನಾವು ಎರಡನ್ನೂ ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಳಲಿಕ್ಕೆ ಹೋಗ್ತಿದ್ದೇವೆ. ಸೊ ಎರಡು ದೋಣಿಯಲ್ಲಿ ಕಾಲಿಟ್ಟುಕೊಂಡು ಹೋದ ಹಾಗೆ. ಸೊ ಹಾಗಾಗಿ ಹೇಗೆ ಮುಂದುವರಿಕೆ ಆಗ್ತದೆ, ಬರೀ ನಾವು ಈ ಕಡೆ ಬ್ಯಾಲೆನ್ಸ್ ಮಾಡೋದ್ರಲ್ಲೇ ನಮ್ಮ ಜೀವನ ಮುಗಿದೋಗಿರ್ತದೆ. ಸೊ ಆ ರೀತಿಯಾಗಿ ಆಗ್ತದೆ. ಹಾಗೆ ನಮ್ಮ ಒಂದು ಸಂಪ್ರದಾಯಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂದರೆ ಕೆಲವು ಆಚರಣೆಗಳು, ಕೆಲವು ಸಂಪ್ರದಾಯಗಳು ಯಾವುದೋ ಒಂದು ಕಾಲಘಟ್ಟದಲ್ಲಿ ಪ್ರಸ್ತುತ ಆಗಿರ್ತವೆ. ಆಗ ಪ್ರಸ್ತುತ ಆಗಿದ್ದು ಎಲ್ಲ ಕಾಲಕ್ಕೂ ಪ್ರಸ್ತುತ ಆಗಬೇಕು ಅಂತ ಇಲ್ಲ. ಕೆಲವು ಸಂಪ್ರದಾಯಗಳು ಎಲ್ಲ ಕಾಲಕ್ಕೂ ಪ್ರಸ್ತುತ ಇರ್ತವೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು ಕೆಲವು ಪ್ರದೇಶಗಳಿಗೆ ಬೇಕಾದಂಥ ರೀತಿಯಲ್ಲಿ ಇರ್ತದೆ. ಎಲ್ಲ ಪ್ರದೇಶಕ್ಕೂ ಅನ್ವಯ ಆಗುವುದಿಲ್ಲ. ನಾವು ಅದನ್ನು ಯೋಚನೆ ಮಾಡಬೇಕು. ಹಾಗೆಯೇ ಕೆಲವು ನಿಯಮಗಳು ಕೆಲವು ವ್ಯಕ್ತಿಗಳಿಗೆ ಮಾತ್ರ ಇರ್ತದೆ. ಸೊ ಅಂಥವರಿಗೆ ಮಾತ್ರ ಅದು ಅರ್ಥ, ಅದು ಅವರಿಗೆ ಅಗತ್ಯ. ನಾವೇನು ಮಾಡ್ತೀವಿ, ಅವರು ಹಾಗೆ ಮಾಡಿದ್ದಾರೆ ಅಂದುಕೊಂಡು ನಾವೆಲ್ಲರೂ ಕೂಡ ಮಾಡ್ತಾ ಇರ್ತೀವಿ. ಅವರಿಗೆ ಅನ್ವಯ ಆಗಬೇಕಾಗಿ, ಎಲ್ಲರಿಗೂ ಅನ್ವಯ ಆಗಬೇಕಾಗಿ ಇಲ್ಲ. ಅಂದರೆ ನಾವು ಆ ಒಂದು ವ್ಯವಸ್ಥೆ, ಆ ಒಂದು ಕಾಲಕ್ಕೆ, ಆ ಒಂದು ಪ್ರದೇಶಕ್ಕೆ, ಆ ಒಂದು ವ್ಯಕ್ತಿಗೆ ಯಾಕಾಯಿತು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅನರ್ಥಗಳೇ ಜಾಸ್ತಿ ಆಗ್ತವೆ. ಒಬ್ಬ ಮನುಷ್ಯ ಗಂಗಾ ನದಿಗೆ ಅಥವಾ ಕಾಶಿಗೆ ಹೋದಾಗ, ರಾಮೇಶ್ವರಕ್ಕೆ ಹೋದಾಗ ಅವನ ಹತ್ರ ಸ್ವಲ್ಪ ಸಂಪತ್ತಿತ್ತು. ತಾಯಿ ಖರ್ಚಿಗೆ ಅದಕ್ಕೆ ಅಂತ ತೊಗೊಂಡು ಬಂದಿದ್ದ.
ಅದನ್ನು ಅವನು ಸಮುದ್ರದಲ್ಲಿ ಸ್ನಾನ ಮಾಡಿ ಶಿವಾಲಯಕ್ಕೆ ಹೋಗಬೇಕು ಅಂತ ಒಂದು ಎಲ್ಲರಿಗೂ ನಿಮಗೆ ಗೊತ್ತಿರುವಂಥ ತಿಳಿದಿರುವಂಥ ಒಂದು ಸಂಸ್ಕಾರ. ಅವನು ಸ್ನಾನಕ್ಕೆ ಹೋಗುವಾಗ ಈ ಸಂಪತ್ತನ್ನು ಏನು ಮಾಡೋದು ಅಂತ ಹಾಗೆ ಹೀಗೆ ಯೋಚನೆ ಮಾಡಿದ. ದಡದಲ್ಲಿಟ್ಟು ಹೋದರೆ ಯಾರಾದರೂ ತೊಗೊಂಡೋಗ್ಬಿಡ್ತಾರೆ. ಸೊ ಅದಕ್ಕೆ ಒಂದು ಮರಳಿನಲ್ಲಿ ಹೂತಿಟ್ಟು ಬಿಟ್ಟರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿ ಅವನೊಂದು ಮರಳಿನಲ್ಲಿ ಹೂತಿಟ್ಟು ಒಂದು ಹೆಜ್ಜೆ ಮುಂದೆ ಹೋದ. ಅವನಿಗೆ ಅನುಮಾನ ಬಂತು, ನಾನು ವಾಪಸ್ ಬಂದಾಗ ನನಗೆ ಜಾಗ ಗೊತ್ತಾಗದಿದ್ದರೆ ಎಲ್ಲಿ ಅಂತ ಹುಡ್ಬೋದು. ಹಾಗಾಗಿ ಅದೊಂದು ಗುಡ್ಡೆ ಮಾಡಿಟ್ಟ. ಇವನ ಸ್ನಾನಕ್ಕೆ ಹೋದ. ಬರುವಾಗ ಗುಡ್ಡೆ ಇರ್ತದೆ, ಅಲ್ಲಿ ಹೇಳಿದ್ರೆ ನನ್ನ ಸಂಪತ್ತು ಸಿಗ್ತದೆ ಅಂತ ಹೋದ. ಸ್ನಾನ ಮಾಡ್ದ. ಅವನು ಮಾಡುವಾಗ ಅವನನ್ನು ನೋಡಿ ಇನ್ನೂ ಅಷ್ಟು ಜನ ಬಂದು ಸ್ನಾನ ಎಲ್ಲ ಮಾಡಿದರು. ಅವನು ಸ್ನಾನ ಮಾಡಿ ವಾಪಸ್ ಬಂದು ನೋಡ್ತಾನೆ, ಅವನ ಗುಡ್ಡೆ ಗುರುತು ಸಿಕ್ಕುವುದಿಲ್ಲ. ಯಾಕೆ ಅಂತಂದರೆ ಅಲ್ಲಿ 100 ಗುಡ್ಡೆಗಳಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಬಂದವರು ನೋಡಿದರು ಇವನೊಬ್ಬ ಸ್ನಾನ ಮಾಡ್ತಿದ್ದಾನೆ, ಇಲ್ಲೊಂದು ಗುಡ್ಡೆ ಮಾಡಿಟ್ಟಿದ್ದಾನೆ, ಬಹುಶಃ ಇಲ್ಲಿ ಇದೊಂದು ಕ್ರಮ ಇರಬೇಕು ಅಂದುಕೊಂಡು ನೋಡಿದವರೆಲ್ಲ ಇನ್ನೊಂದು ಒಂದೊಂದು ಗುಡ್ಡೆ ಮಾಡಿಟ್ಟು ಹೋದರು. ಅಲ್ಲಿ 106 ಗುಡ್ಡೆಗಳು ಬಂದು. ಅವನು ಯಾಕೆ ಗುಡ್ಡೆ ಮಾಡಿದ ನಮಗೆ ಅರ್ಥ ಆಗಿದ್ದರೆ ಈ ಪದ್ಧತಿ ಬೆಳೀತಾ ಇರಲಿಲ್ಲ. ಸೊ ಆ ರೀತಿಯಾಗಿ ನಮ್ಮ ಸಂಪ್ರದಾಯಗಳನ್ನು, ನಮ್ಮ ಅಭ್ಯಾಸಗಳನ್ನು ನಾವು ಆದಷ್ಟು ಅರ್ಥ ಮಾಡಿಕೊಂಡು ಮಾಡಿದಾಗ ಅದಕ್ಕೊಂದು ಅರ್ಥ ಆಗ್ತದೆ. ಇಲ್ಲದಿದ್ದರೆ ಅದರ್ಥ ಆಗ್ತದೆ. ಇಲ್ಲದಿದ್ದರೆ ಏನಾಗ್ತದೆ, ನಾವು ಏನೋ ಒಂದು ವ್ಯಾವಹಾರಿಕವಾಗಿ ಮಾಡ್ತಾ ಇರ್ತೇವೆ, ಆದರೆ ನಾನು ಯಾವ ಫಲ ಸಿಗಬೇಕೋ ಆ ಫಲ ಸಿಕ್ಕುವುದಿಲ್ಲ. ಈ ಗಾಯತ್ರಿ ಮಂತ್ರದ ಒಂದು ವಿಷಯದಲ್ಲಿ ಕೂಡ, ಸಂಧ್ಯಾ ವಂದನೆ ಇದರ ಒಂದು ವಿಷಯದಲ್ಲಿ ಕೂಡ ನಾವು ಹೆಚ್ಚಾಗಿ ಕೇಳಿಸ್ಕೊಳ್ತೇವೆ. ಈ ಕಡೆ ಸ್ವಲ್ಪ ಕಡಿಮೆ, ಗಂಡನ ಮೇಲೆಲ್ಲ ಅಲ್ಲಿ ಜಾಸ್ತಿ. ಈ ಮಾಣಿಯರು, ಬ್ರಾಹ್ಮಣ ಹುಡುಗರೆಲ್ಲ ಮಾಣಿಯರು ಅಂತ ಹೇಳ್ತಾರೆ. ಈ ಮಾಣಿಗಳು ಯಾವಾಗಲೂ ಮೂಗಿಟ್ಕೊಂಡು ಮನ ಮಾಡ್ತಿರ್ತಾರೆ ಅಂತ ಹೇಳುವಂಥ ಒಂದು ವಾಡಿಕೆ ಇದೆ. ಅವ್ರು ಯಾಕೆ ಮೂಗಿಟ್ಕೊಂಡು ಮನ ಮಾಡ್ತಾರೆ ಅಥವಾ ಅವ್ರು ಏನು ಮಾಡ್ತಾರೆ? ಅವರು ಮನ ಮಾಡುವಂಥದ್ದು ಮೂಗಿಟ್ಕೊಂಡು ಗಾಯತ್ರಿ ಮಂತ್ರವನ್ನು ಹೇಳ್ತಾರೆ. ಜಪ ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ, ಹೇಳ್ತಾರೆ. ಅಂದರೆ ಅದರ ಒಂದು ಶಬ್ದಗಳನ್ನು ಉಚ್ಚರಿಸ್ತಾರೆ. ಮನ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಇವನಿಗೆ ಅದು ವೇಗವಾಗಿ ಕೇಳ್ತದೆ. ಅವರು ಮನ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಇವನಿಗೆ ವೇಗವಾಗಿ ಕೇಳೋದ್ರಿಂದ ಅದು ಮನ ಅಂತ ಕೇಳ್ತದೆ. ಅವರು ವೇಗವಾಗಿ ಯಾಕೆ ಹೇಳ್ತಾರೆ ಅಂತಂದ್ರೆ, ಅವ್ರು ಹೇಳಿರ್ತಾರೆ ಒಂದು 10 ಅಥವಾ 50 100 ಮಾಡಬೇಕು ಅಂದ್ಕೊಂಡು. ಹಾಗಾಗಿ ಅವನಿಗೆ ಅದನ್ನು 100 ಮುಗಿಸ್ಬೇಕು ಅನ್ನುವಂಥ ಒಂದು ಆತುರದಲ್ಲಿ ಅವನನ್ನು ಅಂತ 100 ಎಣಿಸೋದೇ ಅವನ ಮುಖ್ಯ ಉದ್ದೇಶ ಆಗಿರ್ತದೆ. ಸೊ ಹಾಗಾಗಿ ಅವನು ಮೂಗಿಡ್ಕೊಂಡು ಮನ ಮಾಡ್ತಾನೆ. ಅದರಲ್ಲಿ ಏನಾಗ್ತದೆ, ನಿಮ್ಮ ಉದ್ದೇಶ ಅದನ್ನು 100 ಎಣಿಸುವುದಾಗಿರ್ತದೆ ಹೊರತು ಅದನ್ನು ಜಪ ಮಾಡುವಂಥದ್ದಾಗಿರೋದಿಲ್ಲ. ಅಥವಾ ನೀವು ವೇಗವಾಗಿ ಮಾಡಿದಾಗ ಅದು ಒಂದು ಮಂತ್ರದಲ್ಲಿ ಇರುವಂಥ ಶಬ್ದಗಳ ಒಂದು ಉಚ್ಚಾರ ಆಗ್ತದೆ ಹೊರತು ಮಂತ್ರ ಅಂತ ಆಗೋದಿಲ್ಲ, ಮಂತ್ರ ಜಪ ಅಂತ ಆಗೋದಿಲ್ಲ. ಆಗ ಅದರ ಒಂದು ಫಲ ಕೂಡ ನಮಗೆ ಸಿಕ್ಕುವುದಿಲ್ಲ. ಹಾಗಿದ್ದರೆ ಈ ಒಂದು ಮಂತ್ರ ಜಪವನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಮುಖ್ಯ. ಅದು ಸಿಗಬೇಕಾದ್ರೆ ಅದನ್ನು ಕ್ರಮಬದ್ಧವಾಗಿ ಮಂತ್ರ ರೂಪದಲ್ಲಿಯೇ ಅದನ್ನು ಅನುಷ್ಠಾನ ಮಾಡಬೇಕಾಗ್ತದೆ. ಸೊ ಅದಕ್ಕೆ ನಾವೀಗ ಈ ಮಂತ್ರವನ್ನು ಸ್ವಲ್ಪ ನೋಡೋಣ.
ನಾವೆಲ್ಲರೂ ಇದನ್ನು ಹೀಗೆ ಹೇಳ್ತೇವೆ. ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದನ್ನು ಇನ್ನೂ ಬೇಗ ಹೇಳುವಾಗ ಇನ್ನೂ ಬೇಗ ಇರ್ತದೆ. ಆದರೆ ಇದನ್ನು ಬ್ರಹ್ಮಗಾಯತ್ರಿ ಅಂತ ಹೇಳ್ತಾರೆ. ವಿಶ್ವಾಮಿತ್ರರು ಇದಕ್ಕೆ ಇನ್ನೊಂದನ್ನು ಆ್ಯಡ್ ಮಾಡಿದರು. ಈ ಮಂತ್ರಕ್ಕೆ ಅವರ ಒಂದು ಕಾಂಟ್ರಿಬ್ಯೂಷನ್ ಅಡಿಷನ್ ಅನ್ನು ಮಾಡಿಕೊಂಡದ್ದರಿಂದ ಭೂರ್ಭುವಸ್ವಃ ಅಂತ ಹೇಳಿ ಅವರು ಸೇರಿಸಿಕೊಟ್ರು. ಆದ್ದರಿಂದ ಅದಕ್ಕೆ ವಿಶ್ವಾಮಿತ್ರ ಗಾಯತ್ರಿ ಅಂತ. ಸಂಧ್ಯಾ ವಂದನೆಯಲ್ಲಿ ಇದನ್ನೇ ಬಳಸ್ತೇವೆ ನಾವು, ಅಥವಾ ಸಂಧ್ಯಾ ವಂದನೆಯಲ್ಲಿ ಇದನ್ನೇ ಬಳಸಬೇಕು ಅನ್ನುವಂಥ ನಿಯಮ ಇದೆ. ಇದನ್ನು ಮಂತ್ರದ ಉಚ್ಚಾರ ಬಗ್ಗೆ ಹೇಳೋದ, ಮಂತ್ರದ ವಿವರಣೆ ಹೇಳ್ತಾರೆ. ಇದರಲ್ಲಿ ಏನು ಅಂತ ಹೇಳಿದ್ರೆ, ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹೀಗೆ ಇನ್ನೂ ಸ್ವಲ್ಪ ಸ್ಪೀಡಾಗಿ ಹೇಳಿದ್ರೆ ಅದು ಬಣವಣ ಆಗ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇದರಲ್ಲಿ ಮೊದಲಿಗೆ ಓಂಕಾರ ಬರ್ತದೆ. ಅದರ ಬಗ್ಗೆ ನಾವು ಜಾಸ್ತಿ ಮಾತಾಡಿದ್ದೇವೆ. ಇಲ್ಲಿ ಹೂ ಅಂತ ಹೇಳುವಂಥದ್ದು ಬರ್ತದೆ. ಆಮೇಲೆ ಆಮೇಲೆ ಎಲ್ಲರೂ ಸ್ವಹ ಸ್ವಹ ಅಂತ ಹೇಳ್ತಾರೆ. ಅದನ್ನು ಋಗ್ವೇದದ ಒಂದು ಪರಿಭಾಷೆಯಲ್ಲಿ ಅಥವಾ ಋಗ್ವೇದವನ್ನು ತಿಳಿದು ಹೇಳುವಂಥದ್ದು. ಅದನ್ನು ಸ್ವಲ್ಪ ಇಲ್ಲಿ ಸಾದ ಅರ್ಧಾಕ್ಷರವನ್ನು ಕೊಡಬೇಕು ಅಂತ ಹೇಳ್ತಾರೆ. ಸುವಹ ಅಂದುಕೊಂಡು ಯಜುರ್ವೇದದಲ್ಲಿ ಸುವಹ ಅಂತ ಹೇಳ್ತಾರೆ. ಇದರಲ್ಲಿ ಸುವಹ ಅಂತ ಹೇಳ್ತಾರೆ. ಸ್ವಲ್ಪ ಸಾತ್ವವಾದ ಸ್ವಲ್ಪ ಜ್ಞಾತ ಇರ್ತದೆ ಅಂತ. ಇದನ್ನು ಓಂಕಾರ ಪ್ರಣವ ಅಂತ ಹೇಳ್ತಾರೆ. ಈ ಮೂರನ್ನು ಜಾಗೃತಿಗಳು ಅಂತ ಹೇಳ್ತಾರೆ. ಜಾಗೃತಿಗಳಲ್ಲಿ 7 ಲೋಕಗಳನ್ನು ವರ್ಣಿಸುವಂಥ ಮಹಃ, ಜನಃ, ತಪಃ ಇದೆಲ್ಲ ಇದೆ. ಆದ್ದರಿಂದ ಈ ಮೂರನ್ನು ಮಹಾವ್ಯಾಕೃತಿಗಳು ಅಂತ ಕೂಡ ಹೇಳ್ತಾರೆ. ಆಮೇಲೆ ಇಲ್ಲಿ ತತ್ಸವಿತುರ್ವರೆಣ್ಯಂ ಅಂತ ಹೆಚ್ಚಾಗಿ ಹೇಳ್ತೇವೆ. ತತ್ ಅಂತ ಹೇಳುವಂಥದ್ದು ಇದರಲ್ಲಿ ಮೊದಲನೇ ಶಬ್ದ. ಈ ಎರಡರಲ್ಲಿ ಈ ತತ್ ಅಂತ ಹೇಳಿದ್ರೆ, ಈ ತತ್ ಅಂತ ಹೇಳಿದ್ರೆ ಪೂರ್ತಿ ಗಾಯತ್ರಿ ಮಂತ್ರವೇ ಆಗಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ A to Z ಅಂತ ಹೇಳ್ತೇವೆ. ಅಂದರೆ ಎ ಇಂದ ಸೆಪ್ಟೆಂಬರ್ಗೆ ಎಲ್ಲವೂ ಕೂಡ ಬಂತು ಅಂತ. ಹಾಗೆಯೇ ಗಾಯತ್ರಿ ಮಂತ್ರದಲ್ಲಿ ಮೊದಲನೇ ಅಕ್ಷರ ತಾ ಬಂತು, ಕೊನೆಯ ಅಕ್ಷರ ತ ಬಂತು. ಹಾಗಾಗಿ ತತ್ ಅಂತ ಹೇಳುವಂಥದ್ದು ಇಡೀ ಗಾಯತ್ರಿ ಮಂತ್ರದ ಒಂದು ಸಂಗ್ರಹ ರೂಪ. ಸವಿತುಹು ಅಂತ ಹೇಳುವಂಥದ್ದು ಅದನ್ನು ವರೇಣ್ಯಂನಲ್ಲಿ ಸೇರಿಸಿಕೊಳ್ಳುವಾಗ ಇಲ್ಲಿ ರಾಕಾರ ಬರ್ತದೆ. ಹಾಗೆ ಈ ವರೇಣ್ಯಂ ಅನ್ನುವಂಥದ್ದು ಕೂಡ ಅಲ್ಲಿ ಕೆಲವು ಶಬ್ದಗಳು ಬರ್ತಾವೆ ಅಂತ ಹೇಳ್ತಾರೆ. ಯಾರ ಲಾಭ ಅನ್ನುವಂಥ ಶಬ್ದಗಳು ಆಕಾರದ ಮುಂದೆ ಬಂದಾಗ ಅದನ್ನು ಬಿಡಿಸಿ ಹೇಳಬೇಕು ಅನ್ನುವಂಥ ಆ ಒಂದು ನಿಯಮ ಇದೆ ಸಂಸ್ಕೃತದಲ್ಲಿ. ಅದಕ್ಕೆ ನಿಯಮ ಅಂತ ಹೇಳ್ತಾರೆ. ಉಳಿದದ್ದು ಹೀಗೆ ಇರ್ತದೆ. ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂದುಕೊಂಡು ಈ ತತ್ ಅಂತ ಹೇಳಿದರೆ ಅದು ಅಂತ ಹೇಳ್ತಾರೆ. ಅದು ಅಂತ ಹೇಳಿದರೆ ಕನ್ನಡದಲ್ಲಿ ಅದು ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ದಟ್ ಅಂತ ಹೇಳ್ತೇವೆ. ಎರಡರ ಅರ್ಥವೂ ಒಂದೇ ನಾವು ತಿಳ್ಕೊಂಡಿರೋದು. ದಟ್ ಅಂತಂದರೆ ಅದು ಅಂದರೆ ನಮ್ಮಿಂದ ಹೊರಗಿರುವಂಥದ್ದು, ನಮ್ಮಿಂದ ದೂರವಾಗಿರುವಂಥದ್ದು ಅಂತ. ಆದರೆ ಈ ಸಂಸ್ಕೃತದಲ್ಲಿ ತತ್ ಅಂತ ಹೇಳುವಂಥದ್ದು ಇಲ್ಲಿ ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ತತ್ ಅಂತ ಹೇಳಿದ್ರೆ ಅದು
ಅದು ಅಂದರೆ ಯಾವುದು? ಅದು 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 ಇದು ಎಲ್ಲ ಕಡೆಯಲ್ಲಿ ಯಾವುದು ಇದೆಯೋ ಅದು. ಹಾಗೆಯೇ ನಮ್ಮ ಹೊರಗೆ ಒಳಗೆ ಯಾವುದಿದೆಯೋ ಅದು ಕೂಡ ಅದು. ಅಂದರೆ ಹೊರಗೆ ವ್ಯಾಪಕವಾಗಿ ಇರುವಂಥದ್ದು ನಮ್ಮ ಒಳಗೆ ವ್ಯಾಪಕವಾಗಿ ಇರುವಂಥದ್ದನ್ನು ತತ್ ಅಂತ ಹೇಳ್ತಾರೆ. ಅದರ ಬಗ್ಗೆ ಈ ಒಂದು ಮಂತ್ರವನ್ನು ಉದ್ದೇಶಿಸಿ ಹೇಳ್ತದೆ ಅನ್ನುವುದು. ತತ್ ಅದು ಸರಿ. ಆಮೇಲೆ ಸವಿತುಹು ಅಂತ ಹೇಳ್ತಾರೆ. ಸವಿತುಹು ಅಂತ ಹೇಳಿದ್ರೆ ಹೆಚ್ಚಾಗಿ ಸವಿತೃ ಅಂತ ಹೇಳಿದ್ರೆ ಸೂರ್ಯ ಅಂತ ಹೇಳ್ತಾರೆ. ಇಲ್ಲಿ ಸವಿತುಹು ಅಂತ ಬಂದದ್ದರಿಂದ ಸೂರ್ಯನಿಂದ, ಸೂರ್ಯನ ಒಳಗಿನಿಂದ ಮತ್ತು ಸೂರ್ಯನ ಮೂಲಕ ಬರುವಂಥದ್ದು ಅದು. ಅದು ಅನ್ನುವಂಥದ್ದು ಯಾವುದನ್ನು ತೋರಿಸ್ತದೆ ಅಂತ ಹೇಳಿದ್ರೆ ಸೂರ್ಯನಿಂದ, ಸೂರ್ಯನ ಒಳಗಿನಿಂದ, ಸೂರ್ಯನ ಮೂಲಕ ಯಾವುದು ಹರಿದು ಬರ್ತದೆ ಅದು ತತ್. ಮತ್ತು ಆ ತತ್ ಅಂತ ಹೇಳುವಂಥದ್ದು ಅದು ಹರಿದು ಬರುವಂಥದ್ದು. ಆಮೇಲೆ ವರೇಣ್ಯಂ ಅಂತ ಹೇಳಿದರೆ ತುಂಬ ಎತ್ತರದಲ್ಲಿ ಇರುವಂಥದ್ದು, ಎತ್ತರದಿಂದ ಬರುವಂಥದ್ದು. ನಮಗೆ ಕಾಣುವ ಎತ್ತರ ಅಲ್ಲ, ನಮಗೆ ಕಾಣಲಾಗದ ಒಂದು ಎತ್ತರದಿಂದ ಬರುವಂಥ ಅದು. ಹಾಗಾಗಿ ಅದನ್ನು ವರೇಣ್ಯಂ ಅಂತ ಹೇಳುವಂಥದ್ದು, ತುಂಬ ಎತ್ತರದಿಂದ ಬರುವಂಥದ್ದು. ಈ ವರೇಣ್ಯಂ ಅನ್ನುವಂಥ ಒಂದು ಶಬ್ದದಿಂದಲೇ ವರಾಹ ಅನ್ನುವಂಥ ಒಂದು ಶಬ್ದವೂ ಕೂಡ ಬಂದಿದೆ. ವಿಷ್ಣುವಿನ ಅವತಾರವಾದಂಥ ವರಾಹವನ್ನು ನಾವು ಹಂದಿ ಹಂದಿ ಅಂತ ಅಂದುಕೊಳ್ತೇವೆ. ಅದು ವರಾಹ ಅಂತ ಹೇಳಿದರೆ ತುಂಬ ಎತ್ತರದಿಂದ ಇಳಿದು ಬಂದಂಥದ್ದು ಅನ್ನುವಂಥದ್ದು ಆ ಸಂಸ್ಕೃತ ಪದದ ಅರ್ಥ. ವರಾಹದ ಅರ್ಥ ಅಂದರೆ ಅದು ಅವತರಣ ಅಂತ. ವರಾಹ ವರೇಣ್ಯಂ ಅಂತ ಹೇಳಿ. ಆಮೇಲೆ ಭರ್ಗೋ ದೇವಸ್ಯ ಧೀಮಹಿ ಅಂತ ಬರ್ತದೆ. ದೇವ ಅಂತ ಹೇಳೋದಕ್ಕೆ ಒಂದಷ್ಟು ವ್ಯಾಖ್ಯಾನಗಳನ್ನು ಕೊಡ್ತಾರೆ. ನಾವೆಲ್ಲ ಹೇಳುವಂಥದ್ದು ಚಿತ್ರಪಟದಲ್ಲಿ ಕಾಣುವಂಥವನು ದೇವ ಅಥವಾ ಪತಿದೇವ, ಪಿತೃದೇವ, ಈ ರೀತಿಯಾಗಿ ಹೇಳ್ತೇವೆ. ಆದರೆ ದೇವ ಅನ್ನುವಂಥ ಒಂದು ಸಂಸ್ಕೃತ ಶಬ್ದಕ್ಕೆ ತುಂಬ ವಿವರಣೆಗಳನ್ನು ಕೊಡ್ತಾರೆ. ಯಾರು ಈ ಸೃಷ್ಟಿಯನ್ನು ಒಂದು ಲೀಲಾ ಮಾತ್ರವಾಗಿ ಮಾಡ್ತಾನೋ, ಅಂದರೆ ಸ್ವಲ್ಪವೂ ಶ್ರಮವಿಲ್ಲದೆ ಒಂದು ರೀತಿಯ ಆಟದಂತೆ ಮಾಡ್ತಾನೋ ಅಂಥವನನ್ನು ದೇವ ಅಥವಾ ಅಂಥದ್ದನ್ನು ದೇವ ಅಥವಾ ದಿವ್ಯವಾದದ್ದು ಅಂತ ಹೇಳ್ತಾರೆ. ಹಾಗೆ ಯಾರು ಇಲ್ಲದೆ ಯಾವುದು ನಡೆಯೋದೇ ಇಲ್ಲವೋ ಅಂಥ ಒಂದು ತತ್ವವನ್ನು ದೇವ ಅಂತ ಹೇಳ್ತಾರೆ. ಹಾಗೆ ಯಾವುದು ಎಲ್ಲ ಕಡೆಯೂ ತುಂಬಿಕೊಂಡಿದೆಯೋ ಅಂಥದ್ದನ್ನು, ಮತ್ತು ಯಾವುದು ಸಂಕಲ್ಪಿಸಿದಂತೆ ಎಲ್ಲವೂ ನಡೆಯುತ್ತದೆಯೋ ಅಂಥದ್ದನ್ನು. ಸೊ ಈ ರೀತಿಯಾಗಿ ದೇವ ಅನ್ನುವಂಥ ಒಂದು ಶಬ್ದಕ್ಕೆ ಬಹಳ ವಿಸ್ತಾರವಾದಂಥ ಒಂದು ಅರ್ಥವನ್ನು ಕೊಡ್ತಾರೆ. ಅಂತಹ ಒಂದು ದಿವ್ಯವಾದಂಥ ಅತ್ಯಂತ ಮೇಲು ಸ್ತರದ ಸೂರ್ಯನ ಮೂಲಕ ಬರುವಂಥ ಅದು ಯಾವುದು ಅಂತ ಹೇಳಿದರೆ ಭರ್ಗ ಅಂತ ಹೇಳಿ. ಭರ್ಗ ಅಂತ ಹೇಳಿದ್ರೆ 3 ಅಕ್ಷರಗಳು ಕಾಣ್ತವೆ. ಭ ಮತ್ತು ರ ಮತ್ತು ಗ ಕಾಣ್ತವೆ. ಗ ಅನ್ನುವಂಥದ್ದು ಸಂಸ್ಕೃತದಲ್ಲಿ ಜ್ಞಾನ ಅಂತ ಹೇಳ್ತಾರೆ. ಗ ಅಂದರೆ ಜ್ಞಾನ, ರ ಅಂದರೆ ರತಿ. ರತಿ ಅಂತ ಹೇಳಿದರೆ ಆನಂದದ ಉತ್ಪತ್ತಿ ಅಥವಾ ಉತ್ಪತ್ತಿಯಾಗುವಂಥ ಒಂದು ಆನಂದ. ಹಾಗಾಗಿ ರ ಗ ಅಂತ ಹೇಳಿದರೆ ಜ್ಞಾನದಿಂದ ಉತ್ಪತ್ತಿಯಾದಂಥ ಆನಂದ. ಭ ಅಂತ ಹೇಳಿದರೆ ಬೆಳಕು, ಜ್ಞಾನಾನಂದಗಳ ಬೆಳಕು. ಅದು ಆ ಒಂದು ಪರಮ ಚೈತನ್ಯ ಅಂತ ಏನು ಹೇಳ್ತೇವೋ ಅದರಲ್ಲಿ ಜ್ಞಾನವೂ ಇದೆ, ಪೂರ್ಣವಾದ ಜ್ಞಾನವೂ ಇದೆ, ಪೂರ್ಣವಾದ ಆನಂದವೂ ಇದೆ. ಹಾಗಾಗಿ ಅದು ಆ ಜ್ಞಾನಾನಂದಗಳಿಂದ ಅದು ಬೆಳಗುತ್ತದೆ. ಆ ಬೆಳಕೆ ಎಲ್ಲ ಸೃಷ್ಟಿಯನ್ನು ಕೂಡ ಬೆಳಗ್ತದೆ. ಸೊ ಆ ರೀತಿಯಾಗಿ ಅಂತಹ ಒಂದು ಬೆಳಕನ್ನು ಧೀಮಹಿ ನಾನು ಧ್ಯಾನಿಸ್ತೇನೆ ಅಥವಾ ಪ್ರಾರ್ಥಿಸ್ತೇನೆ. ಧ್ಯಾನಿಸ್ತೇನೆ ಅಂತ ಹೇಳಿದರೆ ಅದರ ಒಟ್ಟಿಗೆ ನಾನು ಸಂಪರ್ಕವನ್ನು ಕಲ್ಪಿಸ್ತೇನೆ. ನನ್ನ ಪ್ರಜ್ಞೆಯ ಮೂಲಕ, ಮನಸ್ಸಿನ ಮೂಲಕ ಆ ಪ್ರಜ್ಞೆಯನ್ನು ಕಲ್ಪಿಸಿ ನಾನು ಏನನ್ನು ಬಯಸ್ತೇನೆ ಅಂತ ಹೇಳಿದರೆ ಧೀಯೋ ಯೋನ ಪ್ರಚೋದಯ. ಧೀಶಕ್ತಿ, ನನ್ನಲ್ಲಿ ಇರುವಂಥ ಧೀಶಕ್ತಿ ಅಥವಾ ಬುದ್ಧಿಶಕ್ತಿ ಅಂತಲೂ ಹೇಳ್ತಾರೆ. ಅಥವಾ ನನ್ನಲ್ಲಿ ಇರುವಂಥ ಅಂತಃಶಕ್ತಿ. ಅಂತಃಶಕ್ತಿ ಅಂತ ಹೇಳಿದ್ರೆ ಅದು ಎಲ್ಲದಕ್ಕೂ ಕೂಡ ಪ್ರೇರಕವಾಗಿ ಮೂಲವಾಗಿ ಇರುವಂಥ ಆ ಅಂತಃಶಕ್ತಿಯನ್ನು ಯೋ ನಹ ಯಹ ನಹ ಅಂತ. ಯಹ ಅಂದರೆ ಅದು ಯಾವುದು ಆ ಜ್ಞಾನಾನಂದಗಳ ಪ್ರಕಾಶ ಇದೆಯೋ ಅದು ನನ್ನ ಅಂತಃಸತ್ವವನ್ನು ಪ್ರಚೋದಿಸಲಿ, ಅಂದರೆ ವೃದ್ಧಿಸಲಿ, ವೃದ್ಧಿ ಮಾಡಲಿ, ಅಥವಾ ಮುಂದೆ ಹೋಗುವಂಥ ಪ್ರೋತ್ಸಾಹಿಸಲಿ. ಸೊ ಈ ರೀತಿಯಾಗಿ ಈ ಒಂದು ಗಾಯತ್ರಿ ಮಂತ್ರದಲ್ಲಿ ಇರುವಂಥ ಅರ್ಥ.
ಸೊ ಹಾಗಾಗಿ ಇದನ್ನು ಯಾವುದೇ ಜಾತಿ ಭೇದ ಇಲ್ಲದೆ, ಯಾವುದೇ ವರ್ಗ ಭೇದ ಇಲ್ಲದೆ, ಯಾವುದೇ ಲಿಂಗ ಭೇದ ಇಲ್ಲದೆ, ಅಥವಾ ಯಾವುದೇ ವಯಸ್ಸಿನ ಭೇದ ಇಲ್ಲದೆ ಯಾರಿಗೆಲ್ಲ ಸ್ಪಷ್ಟವಾಗಿ ಉಚ್ಚಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವರೆಲ್ಲರೂ ಕೂಡ ಮಾಡಬಹುದು ಅನ್ನುವಂಥದ್ದನ್ನು ಶಾಸ್ತ್ರಗಳಲ್ಲಿ ಅನುಮತಿ ಇದೆ. ಹಾಗಾಗಿ ಇಂಥವರೇ ಮಾಡಬೇಕು, ಇಂಥವ್ರು ಮಾಡಬಾರ್ದು ಅನ್ನುವಂಥ ಯಾವುದೇ ನಿಷೇಧ ಅನ್ನುವಂಥದ್ದು ಇಲ್ಲ. ಸೊ ಈಗ ಇದು ಹೇಳಬೇಕಾ ಹೇಗೆ ಉಚ್ಚಾರ? ಈಗ ನಾವು ಭಾಳ ಸ್ವಲ್ಪನೇ ಹೇಳಿಬಿಡ್ತೇನೆ ಅಷ್ಟೇ, ನಾನು ಸ್ವಲ್ಪ ಫಾಸ್ಟಾಗಿ ಟೈಮ್ ಮಾಡೋದ್ರಿಂದ. ಓಂ ಅಂತ ಹೇಳುವಾಗ ನಾವು ಓಂ ಅಂತ ಅಷ್ಟೇ ಹೇಳ್ತೇವೆ. ಆದರೆ ಅದರಲ್ಲಿ ಓಂ ಅಂತ ಹೇಳುವಾಗ ಆ ಶಬ್ದ ಬಾಯಿ ತೆರೆದಿರುವವರೆಗೆ, ಓಂಕಾರವನ್ನು ಹೇಳುವವರೆಗೆ ಬಾಯಿಂದ ಹೊರಗೆ ಬರ್ತಾ ಇರ್ತದೆ. ನೀವು ಮಕಾರವನ್ನು ಉಚ್ಚರಿಸಿದ ನಂತರ ಬರುವಂಥ ನಾದದಲ್ಲಿ ಆ ಓಂಕಾರ ಅಂತ ಹೇಳುವಂಥದ್ದು ನಮ್ಮ ಬಾಯಿಯಿಂದ ಗಂಟಲಿಗೆ ಹಿಡಿದು, ಗಂಟಲಿನಿಂದ ಹೃದಯಕ್ಕೆ ಹಿಡಿದು, ಹೃದಯದಿಂದ ಕೆಲವರಿಗೆ ನಾಭಿಗೆ ಹಿಡಿತದೆ. ನಾವು ಮಾಡುವಾಗ ಅದು ತಾನಾಗಿ ಕೆಳಗೆ ಗೊತ್ತಾಗ್ತದೆ. ಸೊ ಆ ರೀತಿಯಾಗಿ ಆ ಓಂಕಾರವನ್ನು ಉಚ್ಚರಿಸಬೇಕು. ಆದರೆ ಹಾಗೆ ಉಚ್ಚರಿಸಿದ್ರೆ ನಮಗೆ ಟೈಮ್ ಜಾಸ್ತಿ ಹೋಗ್ತದೆ. ಸೊ ಹಾಗಾಗಿ ನಾವು ಓಂ ಅಂತ ಅಷ್ಟೇ ಹೇಳಿಬಿಡ್ತೇವೆ. ಸೊ ಹಾಗೆ ಭೂ ಭೂ ಸ್ವಹ ಅಂತ ಹೇಳುವಾಗಲೂ ಹಾಗೆ ಭೂಹು ಅಂತ ಹೇಳುವಾಗ ನಮ್ಮ ಬಾಯಿಯಿಂದ ಆ ಗಾಳಿ ಹೊರಗೆ ಬರ್ತದೆ. ಹಾಗೆ ಭುವಃ ಭುವಃ ಅಂತ ಹೇಳುವಾಗ ಭುವಃ ಅಂತ ಹೇಳಿದರೆ ಪುನಃ ಸ್ವಹ ಅಂತ ಹೇಳಲಿಕ್ಕೆ ಬಾಯಿ ಹೊಂದಿಕೊಳ್ಳುವುದು ಕಷ್ಟ. ಹಾಗಾಗಿ ಆ ಭುವಃ ಅಂತ ಅದನ್ನು ಅರ್ಧ ಹೇಳ್ತೇವೆ. ಆ ಭುವಃ ಅಂತ ಹೇಳುವಾಗ ಗಾಳಿ ಬಾಯಿಯಿಂದ ಪೂರ್ತಿ ಹೊರಗೆ ಬರುವುದಿಲ್ಲ, ಬಾಯಿಯ ಅರ್ಧ ಭಾಗದವರೆಗೆ ಮಾತ್ರ ಬರ್ತದೆ. ಆಮೇಲೆ ಸ್ವಹ ಅಂತ ಹೇಳ್ತೇವೆ. ಆ ರೀತಿಯಾಗಿ ಆದರೆ ನೀವು ಅದನ್ನು ಓಂ ಭೂ ಭುವ ಸ್ವಹ ಅಂತ ಅಂತ ಬರುವಾಗ ಅಲ್ಲಿ ಸ್ವಲ್ಪ ಗಾಳಿ ಹೊರಗೆ ಬರೋದ್ರಿಂದ ಅಷ್ಟು ಹೊತ್ತು ನಾವು ಬಾಯಿಯನ್ನು ತೆರೆದಿರಲೇಬೇಕು. ಆ ತೆರೆದಿರೋದ್ರಿಂದ ನಮಗೆ ಪುನಃ ಟೈಮ್ ನಿಧಾನ ಆಗ್ತದೆ. ಆಮೇಲೆ ತತ್ ಅಂತ ಹೇಳಿ ಸವಿತುರ್ವರೇಣ್ಯಂ ಅಂತ ತತ್ ಅಂತೇಳಿ ನಿಲ್ಲಿಸಬೇಕಾದ್ರೆ ನಮಗೆ ತತ್ ಅಂತ ಹೇಳುವಾಗ ನಮಗೆ ಆ ಬ್ರಹ್ಮಾಂಡದ ಚೈತನ್ಯದ ಒಂದು ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಸೊ ಆ ರೀತಿಯಾಗಿ ಒಂದೊಂದು ಶಬ್ದವನ್ನು ಕೂಡ ನಾವು ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು. ಅದಕ್ಕೆ ಕ್ರಮ ಏನು ಅಂತ ಹೇಳಿದರೆ, ಮೊದಲಿಗೆ ನಾವು ಶಬ್ದ ಸಹಿತವಾಗಿ ಮಂತ್ರವನ್ನು ಹೇಳಬೇಕು. ಹೆಚ್ಚಾಗಿ ನಾವೆಲ್ಲ ಇನ್ನೊಬ್ಬರಿಗೆ ಕೇಳಿಸ್ಬಾರ್ದು ಮಂತ್ರ ಹೇಳುವಾಗ ಹಾಗೆ ಹೀಗೆ ಅಂತ ಹೇಳ್ತಾರೆ. ಇನ್ನೊಬ್ಬರಿಗೆ ಕೇಳಿಸ್ಲಿ ಬಿಡಲಿ, ಆದರೆ ನಮಗೆ ಕೇಳಿಸ್ಬೇಕು. ನಮಗೆ ಸರಿಯಾಗಿ ಕೇಳಿಸಿದಾಗ ನಾವು ಅದನ್ನು ಕೇಳಿಸ್ಕೋಬೇಕು. ನನ್ನ ಉಚ್ಚಾರ ಸ್ಪಷ್ಟವಾಗಿ ಯಾವ ಒತ್ತಕ್ಷರದಲ್ಲಿ ಒತ್ತಾಗಿ ಹ್ರಸ್ವ ಸ್ವರದಲ್ಲಿ ಹ್ರಸ್ವವಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ನಾವು ಅದನ್ನು ಪರೀಕ್ಷೆ ಮಾಡಬೇಕು. ಯಾರೋ ಇನ್ನೊಬ್ಬರು ಮಂತ್ರೋಚ್ಚಾರ ಮಾಡುವಾಗ ನಾವು ಹೇಗೆ ಅದನ್ನು ವಿಚಾರ ಮಾಡ್ತೇವೋ ಆ ರೀತಿಯಾಗಿ ನಾವು ವಿಚಾರವನ್ನು ಮಾಡಬೇಕು. ನಮಗೆ ಅದು ಸ್ಪಷ್ಟವಾಗಿ ಉಚ್ಚಾರ ದೀರ್ಘ ಸ್ವರ ಹ್ರಸ್ವ ಸ್ವರಗಳು ಅಭ್ಯಾಸ ಆದ ಮೇಲೆ ಶಬ್ದರಹಿತವಾಗಿ ಬಾಯಲ್ಲಿ ಉಚ್ಚಾರ ಮಾಡಬೇಕು. ಅಂದರೆ ಬಾಯನ್ನು ಹಾಗೆಯೇ ಆಡಿಸ್ಬೇಕು. ನಾವು ಓಂ ತತ್ ಅಂತ ಹೇಳಿ ಶಬ್ದ ಬರಬಾರ್ದು. ತತ್ ಅಂತ ಹೇಳುವಾಗ ನಾವು ಗಮನಿಸಬೇಕು. ತತ್ ಅಂತ ಹೇಳುವಾಗ ನಮ್ಮ ನಾಲಿಗೆ ಯಾವ ಭಾಗಕ್ಕೆ ಸ್ಪರ್ಶಿಸ್ತದೆ, ಭೂಹು ಅಂತ ಹೇಳುವಾಗ ನಮ್ಮ ವಾಯು ಯಾವ ಒಂದು ಒತ್ತಡದಲ್ಲಿ ಬರ್ತದೆ, ಸ್ವಹ್ ಅಂತ ಹೇಳುವಾಗ ಯಾವ ರೀತಿ ಅಡ್ಡದಲ್ಲಿ ಹೋಗ್ತದೆ. ಸೊ ಇದನ್ನು ನಾವು ಗಮನಿಸ್ತಾ ಬರುವಾಗ ನಮ್ಮ ಮನಸ್ಸು ನಮಗೆ ಗೊತ್ತಿಲ್ಲದ ಹಾಗೆಯೇ ಅಂತರ್ಮುಖಗೊಳ್ತದೆ. ಇದು ಆದ ಮೇಲೆ ನಮ್ಮ ಬಾಯಿಯಲ್ಲಿ ಬರುವಂಥ ಒಂದು ಇದೆಲ್ಲ ನಮಗೆ ವ್ಯತ್ಯಾಸಗಳು ಗೊತ್ತಾದ ಮೇಲೆ ಮನಸ್ಸಿನಲ್ಲಿ ಆ ಮಂತ್ರಗಳ ಒಂದು ಕಂಪನಗಳು ಮೊಳಗುವ ರೀತಿಯಲ್ಲಿ ಉಚ್ಚಾರ ಮಾಡಬೇಕು. ಮನಸ್ಸಿನಲ್ಲಿಯೇ ಉಚ್ಚಾರ ಮಾಡುವಾಗ ಮನಸ್ಸಿನಲ್ಲಿ ಮಂತ್ರ ಮೊಳಗಬೇಕು. ಸೊ ಆವಾಗ ನಮ್ಮಲ್ಲಿ ಆ ಪ್ರಜ್ಞೆಯ ಉತ್ಪತ್ತಿ ಆಗ್ತದೆ. ಅದು ಆಗದೇ ಇದ್ದರೆ ನಾವು ಬರೀ ಮಣಮಣ ಮಾಡ್ತಾ ಇದ್ದರೆ ಆಗುತ್ತದೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ಯಾಕೆ ವಾಣಿಗಳು ಮೂಗಿಡ್ಕೊಂಡು ಮಣಮಣ ಮಾಡುತ್ತಾರೆ, ಮೂಗಿಟ್ಕೊಳ್ಳೋದೇ ಮಣಮಣ ಮಾಡಲು ಆಗುವುದಿಲ್ಲವೇ ಅನ್ನುವಂಥ ಒಂದು ಅನುಮಾನ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಪ್ರಾಣಾಯಾಮದಲ್ಲಿ ಏನುಂಟ ಯಾಕೆಂದರೆ ಈ ಸತ್ಯವಂದನೆಯಲ್ಲಿ ಅಥವಾ ಗಾಯತ್ರಿ ಜಪದಲ್ಲಿ ಪ್ರಾಣಾಯಾಮ ಮತ್ತು ಮಂತ್ರ ಜಪ ಇವೆರಡೂ ಕೂಡ ಬಹಳ ಮುಖ್ಯ. ಸ್ಥೂಲ ಬೇಕು, ಸೂಕ್ಷ್ಮವೂ ಬೇಕು, ಅತಿ ಸೂಕ್ಷ್ಮವೂ ಬೇಕು. ಪ್ರಾಣಾಯಾಮದಲ್ಲಿ ಕೂಡ ಹಾಗೆಯೇ ನಾವು ಒಂದೇ ಸರ್ತಿ ನಾಡಿ ಮೂಗು ಇಟ್ಕೊಂಡು ಪ್ರಾಣಾಯಾಮ ಮಾಡ್ತೀವಿ ಅಂತ ಹೊರಟ್ರೆ
ಆಗೋದಿಲ್ಲ. ಯಾಕೆಂದರೆ ನಮ್ಮ ಶ್ವಾಸಕೋಶಗಳು ಹಿಗ್ಬೇಕು, ಹೊಗೆ ಕೆಳಗೆ ಮೇಲೆ ಚಲಿಸಬೇಕು. ಸೊ ಅದಕ್ಕೆ ಮೊದಲಿಗೆ ಉಜ್ಜಾಯಿ ಪ್ರಾಣಾಯಾಮ ಅಂತ ಮಾಡ್ತಾರೆ. ಸೊ ಅದರಲ್ಲಿ ನಾವು ಖಾಲಿ ಕುಳಿತುಕೊಂಡು ಶ್ವಾಸಕೋಶಗಳನ್ನು ಹಿಗ್ಗಿಸ್ತಾ ಉಸಿರನ್ನು ಪೂರ್ತಿಯಾಗಿ ಒಳಗೆ ಎಳ್ಕೊಳ್ಳೋದು, ಪೂರ್ತಿಯಾಗಿ ಹೊರಗೆ ಬಿಡೋದು. ಸೊ ಇದನ್ನು ಚೆನ್ನಾಗಿ ನಾವು ಅಭ್ಯಾಸ ಮಾಡಬೇಕು. ಎಷ್ಟು ಜಪವನ್ನು ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿರ್ತೇವೋ ಅಷ್ಟು ಪ್ರಾಣಾಯಾಮ ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರದ ಒಂದು ನಿಯಮ, ಕಡ್ಡಾಯ ಅದು ಅಂತ. ಸೊ ನಾವು ಮಿನಿಮಮ್ 10 ಜಪ ಮಾಡಬೇಕು ಅಂತ ಹೇಳ್ತಾರೆ. 10ಕ್ಕಿಂತ ಕಡಿಮೆ ಇಲ್ಲ, 10 ಮಿನಿಮಮ್ ಮಾಡಬೇಕು. ಮ್ಯಾಕ್ಸಿಮಮ್ 1000 ಮಾಡ್ಬೋದು ಅಂತಂದರೆ ಒಂದು ಹೊತ್ತಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೀಗೆ ಬೆಳಿಗ್ಗೆ 10, ಮಧ್ಯಾಹ್ನ 10, ಸಾಯಂಕಾಲ 10. ಅಥವಾ ಮಧ್ಯಮ ವರ್ಗದವರಾದರೆ ಬೆಳಿಗ್ಗೆ 100, ಮಧ್ಯಾಹ್ನ 100, ಸಾಯಂಕಾಲ 100. ತುಂಬ ತೀವ್ರತರ ಅಂತ ಹೇಳಿದ್ರೆ ಬೆಳಿಗ್ಗೆ 1000, ಮಧ್ಯಾಹ್ನ 1000, ಸಾಯಂಕಾಲ 1000. ಸಾರಿ ಅಂದರೆ ಮಿನಿಮಮ್ ನಾವು 10 ಮಾಡಬೇಕು. ಸೊ ಹಾಗಾಗಿ 10 ಸಾರಿ ನಾವು ಉಸಿರನ್ನು ಒಳಗೆ ತಗೊಂಡು ಒಳಗೆ ಬಿಡುವಂಥ ಅಭ್ಯಾಸವನ್ನು ಸಾಕಷ್ಟು ಕಾಲ ಮಾಡಬೇಕು. ಉಸಿರನ್ನು ಒಳಗೆ ತಗೊಂಡು ಒಳಗೆ ಬಿಡುವಾಗ ಮಂತ್ರ ಜಪ ಮಾಡಲಿಕ್ಕಾಗೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಮೊದಲಿಗೆ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಪ್ರಾಣಾಯಾಮ ಮುಗಿಸಿದ ಮೇಲೆ 10 ಸಾರಿ ಮಂತ್ರ ಜಪವನ್ನು ಮಾಡ್ತೇವೆ. ಆಮೇಲೆ ಏನಾಗ್ತದೆ, ನಮಗೆ ಇದು ಚೆನ್ನಾಗಿ ಅಭ್ಯಾಸ ಆಗ್ತದೆ. ಮೊದಲನೇ ಹಂತದಲ್ಲಿ ನಮ್ಮ ಉಚ್ಚಾರ ಸ್ಪಷ್ಟ ಇದೆಯಾ ಇಲ್ಲವಾ ಅನ್ನುವಂಥದ್ದು ನಮಗೆ ಗಮನಕ್ಕೆ ಬರ್ತದೆ. ನಾವು ಅದನ್ನು ತಿದ್ದಿಕೊಳ್ತೇವೆ. ಅಥವಾ ನಾವು ತಿದ್ದಿಕೊಳ್ಳೋದು ಪಕ್ಕದಲ್ಲಿರೋದು ತಿದ್ದುತ್ತಾರೆ, ಆ ರೀತಿಯಾಗಿ. ಆಮೇಲೆ ಏನಾಗ್ತದೆ, ನೀವು ಬಾಯಲ್ಲಿ ಅದನ್ನು ಗಮನಿಸುವಾಗ ಕೂಡ ನೀವು ಉಚ್ಚಾರ ಮಾಡಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಆವಾಗಲೂ ಕೂಡ ಮೊದಲು ಪ್ರಾಣಾಯಾಮವನ್ನು ಮಾಡಿ ಆಮೇಲೆ ಬಾಯಿಯಲ್ಲಿರುವಂಥ ವಾಯುವಿನ ಚಲನೆಯನ್ನು ನಾವು ಗಮನಿಸಬೇಕು. ಆಮೇಲೆ ಮನಸ್ಸಿನಲ್ಲಿ ಬರುವಂಥದ್ದು. ಸೊ ಈ 2 ಕ್ರಮಗಳನ್ನು ನಾವು ಪ್ರಾಣಾಯಾಮದ ನಂತರ ಅಭ್ಯಾಸ ಮಾಡ್ತೇವೆ. ಮನಸ್ಸಿನಲ್ಲಿ ಕಂಪನಗಳನ್ನು ಉತ್ಪತ್ತಿ ಮಾಡುವಂಥ ಒಂದು ಹಂತದಲ್ಲಿ ಪ್ರಾಣಾಯಾಮದ ಜೊತೆಯಲ್ಲಿ ಮಾಡ್ತೇವೆ. ಅದು ಹೇಗೆ ಅಂತಂದರೆ, ಉಸಿರನ್ನು ಒಳಗೆ ತುಂಬಿಕೊಳ್ಳುವುದು, ಉಸಿರನ್ನು ಹಿಡಿದು ನಿಲ್ಲಿಸಬೇಕು. ಆವಾಗ 1 ಸಾರಿ ಮಂತ್ರ ಜಪವನ್ನು ಮಾಡಬೇಕು. ಪುನಃ ಉಸಿರು ಬಿಡೋದು, ಪುನಃ ಉಸಿರು ತಗೊಳ್ಳೋದು, ಹಿಡ್ಕೊಳ್ಳೋದು, ಮಂತ್ರ ಜಪವನ್ನು ಮಾಡೋದು, ಬಿಡೋದು. ಸೊ ಈ ರೀತಿಯಾಗಿ 10, 100 ಅಥವಾ 1000. ಆಮೇಲೆ ನಮಗೆ ಉಸಿರು ತಗೊಂಡು ಬಿಡೋದು ಚೆನ್ನಾಗಿ ಅಭ್ಯಾಸ ಆದ ಮೇಲೆ ನಾವು ಒಂದು ಮೂಗನ್ನು ಮುಚ್ಚಿಕೊಂಡು ಇನ್ನೊಂದು ಮೂಗಿನ ಮೂಲಕ ಉಸಿರು ತಗೊಳ್ತೇವೆ. ಅದಕ್ಕೆ ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳ್ತಾರೆ. ಒಂದು ಮೂಗಿನಲ್ಲಿ ಉಸಿರು ತಗೊಂಡ ಕೂಡ ಒಳಗೆ ಬಂದಾಯಿತು. ಸೊ ಅದನ್ನು ನಿಲ್ಲಿಸಬೇಕು ಜಪ. ಬಲ ಮೂಗಿನಿಂದ ಉಸಿರು ಬಿಡೋದು, ಪುನಃ ಬಲ ಮೂಗಿನಿಂದಲೇ ಉಸಿರು ತಗೊಂಡು ಜಪ, ಪುನಃ ಈ ಕಡೆ ಮೂಗಿನಿಂದ ಉಸಿರು ಬಿಡೋದು. ಸೊ ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅಂದುಕೊಂಡು, ಅಂದರೆ ಒಂದೊಂದು ಹಂತದಿಂದ ಒಂದೊಂದು ಹಂತಕ್ಕೆ ನಾವು ಏರ್ತಾ ಹೋಗಬೇಕು ಅಂದುಕೊಂಡು. ಹಾಗಾಗಿ ಸಾಧಾರಣವಾಗಿ ನಾವು ಮಾಡುವಂಥ ಉಜ್ಜಾಯಿ ಪ್ರಾಣಾಯಾಮದಲ್ಲಿ ನಮ್ಮ ಶರೀರದಲ್ಲಿ ಬೇಕಾದಷ್ಟು ಪ್ರಾಣವಾಯುವಿನ ಒಂದು ಸಂಗ್ರಹ ಆಗ್ತದೆ. ಆಮೇಲೆ ಮಾಡುವಂಥ ನಾಡಿ ಶೋಧನ ಪ್ರಾಣಾಯಾಮದಲ್ಲಿ ನಮ್ಮ ಸೂಕ್ಷ್ಮ ನಾಡಿಗಳಾದಂಥ ಪಿಂಗಳಗಳು ಅವುಗಳ ಒಂದು ಶುದ್ಧೀಕರಣ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾಡಿ ಶೋಧನ ಪ್ರಾಣಾಯಾಮವನ್ನು ಕಡ್ಡಾಯ ಮಾಡ್ತಾರೆ. ಅಂದರೆ ಪರಿಪಕ್ವವಾದಂಥ ಒಂದು ಸಂಧ್ಯಾ ವಂದನೆಯಲ್ಲಿ ಆಚಮನ ಮತ್ತು ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ ಕುಂಭಕ ಸಹಿತ, ಅದರ ಜೊತೆಯಲ್ಲಿ ಕುಂಭಕರು ಶ್ವಾಸವನ್ನು ಹಿಡಿದುಕೊಂಡಿರುವಾಗ ಮಂತ್ರ ಜಪ, ಆಮೇಲೆ ಉಸಿರನ್ನು ಬಿಡುವಂಥದ್ದು, ಆಮೇಲೆ ಆರ್ಘ್ಯ ಪ್ರದಾನ. ಸೊ ಆರ್ಘ್ಯ ಪ್ರದಾನದಲ್ಲಿ ನಾವು ಒಳಗೆ ಇರುವಂಥ ಚೇತನವನ್ನು ಜಾಗೃತಪಡಿಸಿಕೊಂಡಾದ ಮೇಲೆ ಆರ್ಘ್ಯದ ಮೂಲಕ, ಅಂದರೆ ತಂಬಿಗೆಯಲ್ಲಿರುವಂಥ ನೀರನ್ನು ವಿಶಾಲವಾದಂಥ ನದಿಗೆ ಅಥವಾ ಸಮುದ್ರಕ್ಕೆ ಬಿಡುವಾಗ ಸಮುದ್ರದಲ್ಲಿ ಇರುವಂಥದ್ದು ವ್ಯಾಪಕ ತತ್ವ, ನಮ್ಮ ಒಳಗೆ ಇರುವಂಥದ್ದು ಸಂಕುಚಿತ ತತ್ವ. ಸೊ ನನ್ನಲ್ಲಿ ಇರುವಂಥದ್ದನ್ನು ನನ್ನನ್ನು ಆ ವ್ಯಾಪಕ ತತ್ವದಲ್ಲಿ ಒಂದಾಗಿಸಿಕೊಳ್ತಿದ್ದೇನೆ ಅನ್ನುವಂಥ ಒಂದು ಸಂಕೇತವಾಗಿ ನಾವು ಆರ್ಘ್ಯವನ್ನು ಪ್ರದಾನ ಮಾಡ್ತೇವೆ. ಅಂದರೆ ತಂಬಿಗೆಯಲ್ಲಿರುವಂಥ ನೀರು ನನ್ನ ಒಂದು ಚೈತನ್ಯ, ಸಾಗರದಲ್ಲಿ ಅಥವಾ ನದಿಯಲ್ಲಿ ಇರುವಂಥ ನೀರು ಆ ಬ್ರಹ್ಮ ಚೈತನ್ಯ, ಆತ್ಮ ಚೈತನ್ಯವು ಬ್ರಹ್ಮ ಚೈತನ್ಯದ ಒಟ್ಟಿಗೆ ಮಿಲನವಾಗ್ತದೆ. ಆತ್ಮ ಪರಮಾತ್ಮರ ಒಂದು ಸಂಯೋಗದ ಒಂದು ಸ್ಥಿತಿ ಅನ್ನುವಂಥದ್ದನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ಕಲ್ಪನೆಗಳೊಂದಿಗೆ ಇದನ್ನು ನಾವು ಅಭ್ಯಾಸ ಮಾಡಬೇಕು. ನನ್ನದು ಯಾರಾದರೂ ಏನಾದರೂ ಕೇಳಲಿಕ್ಕಿದ್ರೆ ಕೇಳಿ. ಇವಾಗ ಒಂದು ವಿಷಯ ಏನಂತ ಹೇಳಿದ್ರೆ, ತಂದೆಯವರು 3 ದಿನ ಗಾಯತ್ರಿ ಜಪ ತಂದೆಯವರು ಅಂತಲ್ಲ, ಯಾವುದೇ ವ್ಯಕ್ತಿ ಸಂಧ್ಯಾವಂದನೆಯ ಸಂಸ್ಕಾರವನ್ನು ತೆಗೆದುಕೊಂಡಿರುವಂಥವರು ಯಾವುದೇ ವ್ಯಕ್ತಿ 3 ದಿನಗಳ ಕಾಲ ಈ ಗಾಯತ್ರಿ ಜಪವನ್ನು ಮಾಡದೇ ಇದ್ದರೆ
ಅವರ ಬ್ರಾಹ್ಮಣತ್ವ ಉಳಿಯೋದಿಲ್ಲ ಅಂತ ಸಂಪ್ರದಾಯವಾದಿಗಳು ಹೇಳ್ತಾರೆ. ಇವಾಗ ಸೂತಕ ಅಂತೆಲ್ಲ ಬರ್ತದೆ, ಹೌದು. ಇವಾಗ ಡೆತ್ ಇರ್ಬೋದು ಅಥವಾ ಬರ್ತಿರ್ಬೋದು, ಆ ಥರ ಇದ್ದಾಗ ಸಹ ಹೇಳ್ಬಹುದಾ? ಅವಾಗ ಅವಾಗ ಪುನಃ ಅವರು ಹೊಸದಾಗಿ ದೀಕ್ಷೆಯನ್ನು ತಗೊಂಡು 1 ಲಕ್ಷ ಮಾಡಿ ಅಧಿಕಾರ ಪ್ರಾಪ್ತಿ ಮಾಡಿಕೊಂಡು ತ್ರಿಕಾಲ ರಾತ್ರಿ ಸಂಧ್ಯಾ ವಂದನೆ ಮಾಡ್ಬೋದು. ರಾತ್ರಿ ಅಂದರೆ ಯಾವಾಗ? ಸಾಯಂಕಾಲ ಮೇಲೆ ಅಂದರೆ ಸಂಧ್ಯಾ ವಂದನೆ ನೋಡಿ ಸರ್, ಸಂಧ್ಯಾ ವಂದನೆ ಅನ್ನುವಂಥ ಒಂದು ಕಲ್ಪನೆಯಲ್ಲಿ 3 ಕಾಲದ ಒಂದು ಸಂಧಿ ಕಾಲಗಳಲ್ಲಿ ಮಾಡಬೇಕು ಅನ್ನುವಂಥದ್ದಿರೋದು. ನೀವು ಸಂಧ್ಯಾ ವಂದನೆಯನ್ನು ಮಾಡುವುದಾದರೆ ತ್ರಿಕಾಲ ಸಂಧಿಯಲ್ಲಿ ಮಾಡಬೇಕು. ಬೇರೆ ಸಮಯದಲ್ಲಿ ಮಾಡುವುದಾದರೆ ನೀವು ಬರೀ ಗಾಯತ್ರಿ ಜಪವನ್ನು ಮಾತ್ರ ಮಾಡಬೇಕು. ಪ್ರಾಣಾಯಾಮ ಮತ್ತು ಗಾಯತ್ರಿ ಜಪ, ಅದಕ್ಕೆ ಸಂಧ್ಯಾ ವಂದನೆ ಅಂತ ಕರೆಯೋದಿಲ್ಲ. ನಮ್ಮ ಗಾಯತ್ರಿ ಜಪದ ಒಂದು ಅನುಷ್ಠಾನ ಅಭ್ಯಾಸ ಸರಿ ಇರ್ತದೆ. ಹೌದು. ಯಾಕೆಂದರೆ ಬೀಚಿಯವರ ಎಷ್ಟು ಸರ್ತಿ ಮಾಡ್ಬೋದು? ಮಿನಿಮಮ್ 10 ಸರ್ತಿ, 10ಕ್ಕಿಂತ ಕಮ್ಮಿ ಮಾಡೋ ಹಾಗಿಲ್ಲ. ಮಧ್ಯಮ ಆದರೆ 100, ತುಂಬ ಸಾಮರ್ಥ್ಯ ಟೈಮ್ ಇದ್ದರೆ 1000ಕ್ಕಿಂತ ಜಾಸ್ತಿ ಮಾಡಲಿಕ್ಕಿಲ್ಲ. ಇದು ಭೂ ಸ್ವಾಹ ಅಂತ ಹೇಳ್ಬೇಕಾದ್ರೆ ಭೂ ಸಪರೇಟ್ ಓಹೋ ಅಂತ ಹೇಳುವಾಗ ನಿಮ್ಮ ಬಾಯಿಂದ ಗಾಳಿ ಹೊರಗೆ ಬರ್ತದೆ. ಆ ಗಾಳಿ ಹೊರಗೆ ಬರುವವರೆಗೆ ನೀವು ಬಾಯಿಯನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ. ಮುಚ್ಚಿದ್ರೆ ಗಾಳಿ ಹೊರಗೆ ಬರಲಿಲ್ಲ, ಹೂ ಪೂರ್ತಿ ಆಗೋದಿಲ್ಲ. ಸೊ ಹಾಗಾಗಿ ಓಹೋ ಅಂತ ಹೇಳ್ತೀವಿ. ಹೂವಹ ಅಂತ ಹೇಳಿದ ಮೇಲೆ ನೀವು ಗಾಳಿಯನ್ನು ಪೂರ್ತಿ ಹೊರಗೆ ಬರಲಿಕ್ಕೆ ಬಿಟ್ಟರೆ ನಿಮಗೆ ಸ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಲ್ಲಿ ತಡ ಆಗ್ತದೆ ಅಥವಾ ಪ್ರೊನೌನ್ಸಿಯೇಷನ್ನಲ್ಲಿ ಫ್ಲೂಯೆನ್ಸಿ ತಪ್ಪುತ್ತದೆ. ಸೊ ಅದಕ್ಕೆ ಭುವಃ ಅಂತ ಹೇಳ್ತಾರೆ. ಅದನ್ನು ಅರ್ಧದಲ್ಲಿ ಏನಾಗ್ತದೆ, ನಮ್ಮ ಗಾಳಿ ನಾಲಿಗೆಯ ಮಧ್ಯದವರೆಗೆ ಮಾತ್ರ ಬರ್ತದೆ, ಅಲ್ಲಿಂದ ಹೊರಗೆ ಬರೋದಿಲ್ಲ. ಆವಾಗ ಪುನಃ ನೀವು ಸ ಅಂತ ಹೇಳಲಿಕ್ಕೆ ಸುಲಭ. ಸೊ ಈ ರೀತಿಯಾಗಿ ಆ ಮಂತ್ರಗಳನ್ನು ಅವರು ರೂಪಿಸ್ತಾರೆ ಋಷಿಮುನಿಗಳು. ಓಂ ಅಂತ ಹೇಳುವಾಗ ಆ ನಾದ ಹಿಂದಿನಲ್ಲಿ ಇಲ್ಲಿ ಬರಬೇಕು, ನೀವು ಅದಕ್ಕೆ ಕಾಯಬೇಕು. ಅದು ಆದ ಮೇಲೆ ಭೂಹು ಅಲ್ಲಿ ನಿಲ್ತದೆ. ಭುವಃ ವಹ್ ಅಂತ ಹೇಳುವಾಗ ಆ ಅರ್ಧ ಮಾತ್ರ ಬರ್ತದೆ, ಆ ಪೂರ್ತಿ ಬರೋದಿಲ್ಲ. ಸ್ವಹ ನೀವು ತತ್ಸವಿತುರೇಣಿಯಂ ಅಂತ ಹೇಳಿದ್ರೆ ನಿಮ್ಮಲ್ಲಿ ಅರ್ಥ ಹೇಗೆ ಬರ್ತದೆ? ತತ್ಸವಿತು ಅಂತ ಹೇಳಿದ್ರೆ ಅರ್ಥ ಇಲ್ಲ. ತತ್ ಸವಿತು ತತ್ ಅಂತ ಹೇಳುವಾಗ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಾಪಕ ಬರಬೇಕು. ತತ್ ಅಂತ ಹೇಳೋದು ನಿಮ್ಮ ನೆನಪಾಗಬೇಕು. ಅದು ಆ ವ್ಯಾಪಕ ತತ್ವ, ಪರಬ್ರಹ್ಮ ಚೈತನ್ಯ, ಅದು ಒಳಗೂ ಉಂಟು ಹೊರಗೂ ಉಂಟು. ಸೊ ತತ್ ಸವಿತು ಅಂದರೆ ಸೂರ್ಯನ ಬೆಳಕಿನಿಂದ, ಸೂರ್ಯನ ಮೂಲಕ ಬರುವಂಥ ಉನ್ನತ ಶಕ್ತಿಗಳು, ಸೂರ್ಯನ ಒಳಗಿನಿಂದ ಬರುವಂಥ ಶಕ್ತಿಗಳು, ಸೂರ್ಯನಿಂದ ಬರುವಂಥ ಶಕ್ತಿಗಳು, ಈ ರೀತಿಯ ಒಂದು ಶಕ್ತಿಗಳು ಈ ಸೃಷ್ಟಿಯನ್ನು ಅಥವಾ ಈ ಲೋಕವನ್ನು ವ್ಯಾಪಿಸಿಕೊಳ್ತಾ ಇದ್ದಾವೆ. ಆ ಲೋಕದಲ್ಲಿ ನಾನು ಕೂಡ ಒಂದಿರೋದ್ರಿಂದ ನನ್ನಲ್ಲಿ ಕೂಡ ವ್ಯಾಪಿಸಿಕೊಳ್ತಾ ಇದ್ದಾವೆ. ಸೊ ಆ ರೀತಿಯಾಗಿ ಮತ್ತೆ ಸೂರ್ಯನಿಗೆ ಅರ್ಘ್ಯ ಕೊಡುವಾಗ ಸಹ ಇದೇ ರೀತಿ ಗಾಯತ್ರಿ ಮಂತ್ರ ಹೇಳಿ ಗಾಯತ್ರಿ ಮಂತ್ರ ಆದ ಮೇಲೆ ಅರ್ಘ್ಯ ಕೊಡುವ ಪದ್ಧತಿ. ಅಂದರೆ ನಮ್ಮ ಒಳಗಿರುವಂಥ ಚೈತನ್ಯವನ್ನು ನಾನು ಹೊರಗಿರುವಂಥ ವ್ಯಾಪಕ ಚೈತನ್ಯದ ಒಟ್ಟಿಗೆ ಮರ್ಜು ಮಾಡ್ತಾ ಇದ್ದೇನೆ. ಒಂದು ಸಂಕೇತವಾಗಿ ನಾವು ಅದನ್ನು ಮಾಡುವಂಥದ್ದು ಅಂತ. ನಮಗೆ ಆ ಸಂಕೇತ ಅಥವಾ ಅದರ ಕಲ್ಪನೆ ಇಲ್ಲದೇ ಇದ್ದರೆ ಬರೀ ನೀರು ಸುರಿಯೋದಾಗ್ತದೆ. ನೀರು ಸುರಿಯುವಾಗ ನಾನು ನನ್ನ ಹೊರಗಿನ ಚೈತನ್ಯವನ್ನು ಆ ವ್ಯಾಪಕ ಚೈತನ್ಯದ ಒಟ್ಟಿಗೆ ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿ ಮಾಡುವಂಥದ್ದು. ಸೊ ಆ ರೀತಿಯಾಗಿ ಬರ್ತದೆ. ಗೊತ್ತಾಗ್ತದೆ. ಒಂದು ಹೌದು, 20-25 ಸೆಕೆಂಡ್ ಬೇಕಾಗ್ತದೆ ಸಾಧಾರಣ ಮಟ್ಟಿಗೆ. ನನ್ನಂಥವ್ರು ಉಚ್ಚಾರ ಮಾಡಿದ್ರೆ ಇನ್ನೂ ಸ್ವಲ್ಪ ಮಂತ್ರಗಳನ್ನ ತಿಳಿದವರು ಉಚ್ಚಾರ ಮಾಡಿದ್ರೆ ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ಇರ್ತದೆ. ಈಗ ನಾವೆಲ್ಲ ಹೇಳಿದ್ರೆ ಸ್ಪೀಡ್ 5 ಸೆಕೆಂಡ್ 3 ಸೆಕೆಂಡಲ್ಲಿ ಒಂದಾಗ್ತದೆ. ಅವಾಗ ಏನು ಪ್ರಯೋಜನ ಏನು ಸಿಗ್ತದೆ ಅಲ್ವಾ? ಈಗ ನಾವು ಗಾಯತ್ರಿಯನ್ನು ಅಥವಾ ಸಂಧ್ಯಾ ವಂದನೆಯನ್ನು ಮಾಡುವುದು ಯಾಕೆ ಅಂತ ಹೇಳಿದರೆ ನಮ್ಮ ಒಳಗಿನ ಶಕ್ತಿ ವೃದ್ಧಿಯಾಗಲಿ ಅಂತ. ಸೊ ವೃದ್ಧಿ ಆಗಬೇಕಾದ್ರೆ ನಾವು ಮಾಡಬೇಕಾದ ರೀತಿಯಲ್ಲಿ ಮಾಡಬೇಕಲ್ಲ. ಈಗ ನಾನು ಇವತ್ತರ ಸತೀಶ್ ಅಂತ ಏನೋ ತಗೋಬೇಕಾದ್ರೆ ನಾನು ಅವರ ಹತ್ತಿರಕ್ಕೆ ಹೋಗಬೇಕು ಅಥವಾ ಅವರು ನನ್ನ ಹತ್ತಿರಕ್ಕೆ ಬರಬೇಕು, ನಮ್ಮಿಬ್ಬರಿಗೂ ಸಂಪರ್ಕ ಆಗಬೇಕು. ನಾನು ಇಲ್ಲಿ ಕುತ್ಕೊಂಡು ಕೊಡಿ ಅಂತ ಹೇಳಿದ್ರೆ ಅದು ಹೇಗೆ ಸಿಗ್ತದೆ? ಸೊ ಹಾಗಾಗಿ ನಾನು ನನ್ನ ಒಂದು ಸಾವಧಾನವಾಗಿ ನಡ್ಕೊಂಡು ಅವ್ರ ಹತ್ರ ಹೋಗಿ ಅವ್ರ ಹತ್ರ ಕೇಳಿ ತಗೊಳ್ಬೇಕು. ಹಾಗೆ ಮಂತ್ರಗಳನ್ನು ನಾವು ಸಾವಧಾನವಾಗಿ ಹೇಳಿದಾಗ
ನಮ್ಮ ಮನಸ್ಸು ಅಂತರ್ಮುಖಕ್ಕೆ ಹೋಗ್ತದೆ. ಅಂತರ್ಮುಖಕ್ಕೆ ಹೋದಾಗ ಅದಕ್ಕೆ ವೇಗ ಸಿಗ್ತದೆ. ಆ ವೇಗದಿಂದ ಆ ಹೊರಗಿನ ಶಕ್ತಿಗಳ ಸಂಪರ್ಕ ಆಗ್ತದೆ. ಸೊ ಆ ರೀತಿ ನಿಮ್ಮದು ಎಲ್ಲಿ ಮನೆ ಎಲ್ಲಿ? ಹಾಗೆ ಯಾರಿಗಾದ್ರೂ ಆಸಕ್ತಿ ಇದ್ದರೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಗಂಡಸರಾಗಲಿ ಹೆಂಗಸರಾಗಲಿ ಯಾರಿಗಾದರೂ ಈ ಮಂತ್ರಗಳ ಬಗ್ಗೆ ಇನ್ನೂ ಈ ಗಾಯತ್ರಿ ಮಂತ್ರದ ಬಗ್ಗೆ ಸ್ವಲ್ಪ ಹೆಚ್ಚು ತಿಳ್ಕೋಬೇಕು ಅನ್ನೋ ಅಥವಾ ವಿಚಾರ ಕಲ್ತ್ಕೋಬೇಕು ಅನ್ನೋದಿದ್ದರೆ ನಮ್ಮಲ್ಲಿಗೆ ಬಂದು ಅಭ್ಯಾಸ ಮಾಡ್ಬೋದು.